ಹೌದು. ಬಹಳ ಅನುಭವಿಸ್ತಾರ ಊರ. ಹೌದು, ಇದು ಅದ ಇದು ಐತಿ. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರೆ ಸರ ಮಾತಾ? ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಹೌದು, ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಶ್ರೀ ಸಂಬನ ಒಲಿಮಿಗೆ ನಂಬಿಗೆ ಕಾರಣ. ಹೌದು, ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ. ದೇವರನ್ನ ಕೆಣಕಿದ್ರ ಭವದಾಗ ಯಾರು ಉಳಿದಿಲ್ಲ ಅಂತ ಮಹಾತ್ಮರು ಹೇಳ್ಯಾರ. ಹೌದು ಹೌದು ಪುಣ್ಯಾತ್ಮರೇ, ನೀವು ಎಲ್ಲಾ ಹಿರಿಯರಿಗೆ ಒಂದು ವಿನಂತಿ ಅದ. ಏನದ್ರಿಪ್ಪ ವಿನಂತಿ? ನಮ್ಮನ್ನ ರೊಕ್ಕ ಕೊಟ್ಟು ನಿಮ್ಮ ಊರಿಗೆ ಯಾಕೆ ಕರೆಸಿರಿ ಅಂತ ಕೇಳಿದ್ರ. ಯಾಕೆ ಕರೆಸಿರಿಪ್ಪ? ಶೇಂಗಾದ ಹೋಳಿಗೆ ತುಪ್ಪ ನಮ್ಮಿಂದ ಏನರೇ ಒಳ್ಳೆಯ ಮಾತುಗಳನ್ನ ಹೌದಾ ಜನರ ಮನಕ್ಕೆ ಹೋಗಿ ಮುಟ್ಟಂಗ ಮಾತು ಹೇಳ್ತಾರೆ ಎರಡೂ ಸಂಘದವ್ರ ಅಂತ ಹೇಳಿ ನಮ್ಮನ್ನ ಇವತ್ತಿನ ದಿವಸ ನಿಮ್ಮ ಊರಿಗೆ ಕರೆಸಿರಿ. ನಿಮ್ಮ ಊರಿಗೆ ಕರೆಸಿರಿ. ಹೌದು, ಯಾರೋ ದಾಂಧಲಿ ಮಾಡಬೇಡ್ರಿ. ನೀವೊಂದು ಮಾತು ಹೇಳಿದ್ರಿ, ಬರೋಣ. ಏನ್ ಹೇಳಿದ್ರಿ ಕಮಿಟಿ ಅವ್ರ ಮಾತಾ? ಹಾಡಿಕೆ ಬಿರುಸಾಗಬೇಕು, ಪರಸು ಮಾಸ್ತರ ಬಿರುಸಾಗಬೇಕಂತ ಹೇಳಿದ್ರಿ. ನಾ ಫಸ್ಟ್ನೇ ಸಂಧಿಗೆ ರೂಟ್ ಹಿಡಿದಿದ್ದ. ಕುಂಡ್ರಪ್ಪ ಸುಮ್ ಕೊಡೋತಟಿ. ಫಸ್ಟ್ನೇ ಸಂಧಿಗೆ ನಾ ರೂಟ್ ಹಿಡಿದು ಮಾತಾಡಿದ. ಹೌದು, ಒಳ್ಳೆ ಸಾಹಿತ್ಯಗಳದಾರ. ಒಳ್ಳೆ ಹಿರಿಯ ಕಲಾವಿದರದಾರ ನಮ್ಮ ಸಂಕನಾಳದ ಗುರುಲಿಂಗ ಸರು. ಹೌದು, ಬಹಳ ಅದ್ಭುತವಾಗಿ ಮಾತಾಡ್ತಾರತ್ತ ನಾನು ನಿಮ್ಮೆಲ್ಲರ ಎದುರಿಗೆ ಮಾತು ಹೇಳಿದ. ಹೇಳಿರಿಪ್ಪ. ಇದಕ್ಕೆ ಗುರುಲಿಂಗ ಸರ್ ಒಂದು ಮಾತು ಹೇಳಿದ್ರೆ ನೀವು ಎಲ್ಲರೂ ಕೇಳಿರಿ. ಏನ್ ಹೇಳಿದ್ರಿ ಸರ್ ಮಾತಾ? ಏನು ಹೇಳಿದ್ರಪ್ಪ ಅಂತ ಕೇಳಿದ್ರ, ಬಾಯಿ ಬಂಗಾರದ ಕಣಿಯಾಗಬೇಕ. ಬಂಗಾರದ ಕಣಿ. ಬಾಯಿ ಬಂಗಾರದ ಕಣಿಯಾಗಬೇಕು, ಬಚ್ಚಲದ ಕುಣಿಯಾಗಬಾರದು. ಹೌದಾ ಪರಸು ಮಾಸ್ತರ, ನೀ ಯಾವ ಮ್ಯಾಳದರೆ ಹೆಂಗರೆ ಮಾತಾಡು. ಇಪ್ಪ ನಿನ್ನ ಸರ್ಜೋಡಿ ಇದ್ದವ್ರಿಗೆ ನೀ ಏನು ಮಾತಾಡ್ತಿ ಮಾತಾಡು, ಬೇಕಾದ ಮಾತಾಡು. ಇದು ಸಂಕನಾಳ ಮ್ಯಾಳ ಒಂದು ಊರಿಗೆ 10 ಸಲ ಹಾಡ್ಯದ. ಇದು ಹಳಿ ಮ್ಯಾಳದ. ಹೌದು, ನಿನ್ನ ಜೋಡಿ ಗಡಿಗಳಿಗೆ ಮಾತಾಡ್ದಂಗ ನನಗೆ ಮಾತಾಡಬೇಡ ತಂದಾರನಿಲ್ರಿ ಸಭಾದಾಗ. ನಾ ಮಂದಿ ಹೂವನಿಸಿ ಮಾತು ಹೇಳ್ತೀನಿ, ಸುಮ್ಮ ಒದರುದಿಲ್ಲ. ಹೌದಾ, ಯಾರ ಜೋಡಿಯರೇ ಮಾತಾಡ್ದಂಗ ನಮ್ಮ ಜೋಡಿ ನಿನ್ನ ಮಾತು ಆಗಬಾರ್ದತ್ತ ಸರ್. ನೀವು ಹೇಳಿರಿ, ನಿಮ್ಮ ಮಾತು ಸತ್ಯ ಅದ. ಹೌದು, ನಿಮಗೆ ನಾ ಮಾತು ಕೇಳ್ತೀನಿ. ಏನ್ರಿ ಮಾತು ಕೇಳೋದು ಸರ್? ನಿಮ್ಮ ಜೋಡಿ ಮಂದಿಗೆ ನಿಮ್ಮ ಜೋಡಿ ಮಂದಿ ವಿಷಯ ಇಟ್ಟಾಗ ನೀವು ಹೆಂಗ ಮಾತಾಡಿರ್ತೀರಿ ನೋಡು, ಹಂಗ ಸ್ವನಳ ಹನುಮಂತ ಗೌಡ ಶಶಿಮಗನ ಜೋಡಿ ನಿನ್ನ ವಿಷಯ ನಡೆಯುವುದಿಲ್ಲ. ಇದು ತಲೆ ಆಗಿರ್ಲಿ. ಹೌದಾ ಹೌದಾ, ನೀನು ನಿನ್ನ ಜೋಡಿ ಗಡಿ ಯಾವ ಅರಟಾಳ ಕಲಿಮೇಶ ಮಾಸ್ತರ ಮಾಡ್ರಿ ನನ್ನ. ಅವ್ರನ್ನೇ ತಿಳಿದಾರ. ಅವರು ಏನು ವಿಷಯ ಇಟ್ಟಾರ ಇಲ್ಲಿ ಜನ ಎಲ್ಲ ಕಾಟ ಅದ. ಏನ್ ಇಟ್ಟಾರೋ ಯಪ್ಪ ವಿಷಯ ಇಟ್ಟವ್ರು ಹಿರಿಯರು ಇಲ್ಲೇ ಅದಾರ. ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ, ಏನ್ ಇಟ್ಟಾರಿ ಸರ್ ವಿಷಯ? ಕೊಡುದು ಶ್ರೇಷ್ಠ ಅದು. ಏನ್ ಇಟ್ಟುಕೊಳ್ಳೋದು ಶ್ರೇಷ್ಠ? ಏನ ಇಟ್ಟುಕೊಳ್ಳೋದು ಶ್ರೇಷ್ಠದ ವಿಷಯದ ಮೊದಲು ತಿಳ್ಕೋರಿ ನೀವು. ಹೌದು, ವಿಷಯ ಏನಿಟ್ಟಾರ? ಏನಿಟ್ಟಾರಿಪ್ಪ? ಜಗತ್ತದೊಳಗ ಕೊಡುದು ಶ್ರೇಷ್ಠದು, ಏನ ಇಟ್ಟುಕೊಳ್ಳೋದು ಶ್ರೇಷ್ಠದತ್ತ ವಿಷಯ ಇಟ್ಟಾರ. ಏನ್ ಹೇಳಿದಾರೆ ಗುರುಜಿ ಅವರು? ಇದಕ್ಕೆ ಬಂದು ಸರ್ವಾಳು ಹಿಡಿದ್ರು. ಕೊಡುದು ಶ್ರೇಷ್ಠದ, ಏನು ತಗೊಳ್ಳೋದು ಶ್ರೇಷ್ಠದ, ಇದು ವಿಷಯ ಇಟ್ಟಾರಿ. ತಗೊಳ್ಳೋದು. ನೀವೆಲ್ಲ ಹಿರಿಯರದ್ರಿ. ವಿಷಯ ಏನಿಟ್ಟಾರ? ಒಂದು ಕೊಡುದು, ಇನ್ನೊಂದು ಇಟ್ಟುಕೊಳ್ಳೋದು. ಹೌದು, ನೀವೇನು ವಿಷಯ ಮಾತಾಡಿದ್ರಿ ಈ ಜನರಿಗೆ? ಏನ್ ಮಾತಾಡಿರಿಪ್ಪ? ಇಲ್ಲೇ ನಿಮ್ಮದು ಹಳಿ ಮ್ಯಾಳ. ಅದಕ್ಕೆ ಹೇಳ್ತನು, ನಿಮ್ಮದು ವಯಸ್ಸಾಗ್ಯದ ಆಗ್ಯದ್ರಿಪ್ಪ. ನಿಮ್ಮದು ತಲೆ ಅಳಿಗಾಡಕತ್ಯದ. ಕೆಲಸ ಇನ್ನು ಮ್ಯಾಲ ಕೊಡೋದಿಲ್ಲ. ಇದು ನಿಮ್ಮ ತಲೆಯಾಗಿರ್ಲಿ. ಇರ್ಲಿ. ನಮ್ಮ ಗೌಡ್ರಿಗೆ ಕೇಳ್ತೀನಿ. ಮತ್ತ ಗೌಡ್ರ, ಓ ಗೌಡ್ರ ಹಿಂದ್ರಡೆ ಬರಕತ್ರಿ. ವಿಷಯ ಏನಿಟ್ರಿ? ಕೊಡೋದು, ಒಂದು ಇಟ್ಕೊಳ್ಳೋದು. ಯಾಕ್ರಿ? ಮತ್ತೆ ಇವ್ರು ಏನು ಬೆಳೆಸಕತ್ತಾರ? ಒಂದು ಕೊಡೋದು, ಇನ್ನೊಂದು ತಗೊಳ್ಳೋದು. ಸರ್, ದೈವ ಏನು ಹೇಳ್ತದ ನೋಡು, ಆ ಮಾತಿನ ಮೇಲೆ ಮನುಷ್ಯನ ಲಕ್ಷ್ಯ ಇರಬೇಕ. ಹೌದು, ದೈವದ ಮಾತಿನ ಮೇಲೆ ಮನುಷ್ಯನ ಲಕ್ಷ್ಯ ಇಲ್ಲಾರ್ದೆ ವಿಷಯಗಳ ಮಾತಾಡಿದೆ ಅಂದ್ರೆ ವಿಷಯ ಎಲ್ಲ ಹಳ್ಳ ಹಿಡಿದು ಹೋಗುತ್ತದ. ಹೌದು ಹೌದು, ಬಂಗಾರದ ಕಣಿ ಆಗೋದಿಲ್ಲ. ಅದಕ್ಕ ನೀವು ಮಾತಾಡ್ತಕ್ಕಂತ ಮಾತು ಹೆಂಗಾಗ್ಯದ? ಏನಾಗ್ಯದ್ರಿಪ್ಪ ಮಾತ? ಸೂರ್ಯನ ಮಾರಿ ನೋಡ್ಲಾರ್ದ ಹಳೆ ಜಾಣತಿ ಮನಿಗೆ ಬಂದಂಗಾಗ್ಯದ. ಇವತ್ತ ಹೊಸ್ತಾಗ ಏನಾಗ್ಯದ? ಸೂರ್ಯನ ಮರಿ ನೋಡ್ಲಾರ್ದವ. ಸೂರ್ಯನ ಮಾರಿ, ಸೂರ್ಯನ ಬೆಳಕಿನ ಮಾರಿ ನೋಡ್ಲಾರ್ದವ ಹೆಣ್ತಿ ಮನೆಗೆ ಹೊಸ್ತಾಗಿ ಹಳೆ ತನಕ ಬಂದಂಗಾಗ್ಯದ್ರಿ. ಗುರುಲಿಂಗ ಮಾಸ್ತರ್, ನಿಮ್ಮ ಮಾತು ಇವತ್ತು ಈ ಸಭಾದಾಗ. ಹೌದಾ, ಹೆಂಗ್ರಿಪ್ಪ? ಹೆಂಗಾಗ್ಯದ? ಹೆಂಗಾಗ್ಯದ್ರಿ ಸರ? ಹೊಸ್ತಾಗಿ ಲಗ್ನ ಆಯ್ತು. ಹೌದು, ಮನ್ಯಾಗ ತಾಯಿ ತಂದೆ ಜೀವಕ್ಕೆ ಬೇಡದಂಗ ಮಾಡಿ ಹಾಕವ್ರು. ಹೌದು, ಸೂರ್ಯ ಹೊಂಟಿಂದ ಹೇಳವ. ಹೌದು, ಸೂರ್ಯ ಮುಣುಗುದ್ರಾಗ ಹೊಳ್ಳಿ ಬರವ ಮನ್ಕೊಳವ. ಹೌದು, ಇವ ಸೂರ್ಯನ ಮಾರಿನೇ ನೋಡಿದ್ದಿಲ್ಲ. ಹೊಸ್ತಾಗಿ ಲಗ್ನ ಆಯ್ತು. ಹೌದು, ಹೆಣ್ತಿ ಮನೆಗೆ ಹೊಂಟತ್ರಿ ಗಿರಾಕಿ. ಬಂದ್ ನೋಡ್ರಿ. ನೀನ
ಹಾ ಇಲ್ಲ ಹಳೆ. ಮತ್ತೆ ನೀನೇ ಬಂದೆ ನನ್ನ ಹಾ ಹಾ ಹೇಳ್ತಿ ಮನೆಗೆ ಗಿರಾಕಿ ಹೋಯ್ತು. ಹಾ ಹಾ ಅವಾಗ ಮನ್ಯಾಗ ತಾಯಿ ತಂದೆ ಹೇಳಿ ಕಳಿಸಿದ್ರ. ಏನಂತ ಹೇಳಿದ್ರಿಪ್ಪ ಮಗನಿಗೆ? ಏ ತಮ್ಮ, ಹೌದು, ನೀ ಸೂರ್ಯನ ಮಾರಿನೇ ನೋಡಿಲ್ಲೋ? ಹಾ ಹಾ ಅಂದ್ರ ಸೂರ್ಯ ಮುಳುಗದ ಕತ್ತಲೆ ನೀನು ನೋಡಿಲ್ಲ. ಕತ್ತಲು ಅನ್ನೋದೇ ನಿನಗೆ ಗುರುತಿಲ್ಲ. ಸೂರ್ಯ ಹೊಂಟಿಂದ ಹೇಳ್ತಿದಿ, ಸೂರ್ಯ ಹೊಣಗಿಂದ ಮುಳುಗಿ ಸೂರ್ಯ ಮುಳುಗುದ್ರಾಗ ನೀ ಮನ್ಕೋತಿದಿಪ್ಪ. ಕತ್ತಲ ಮುಖ ನಿನಗ ಗುರುತಿಲ್ಲ. ಹೌದು ನೀ ಹಂಗ ಮಾಡಬೇಡ. ಬೀಗರ ಮನೆಗೆ ಹೊಂಟಿದಿ. ಹಾ ಹಾ ಅವ್ರು ಯಾವಾಗ ಊಟ ಮಾಡ್ತಾರ, ಅವ್ರು ಯಾವಾಗ ಮನ್ಕೋತಾರ ಅವಾಗ ಮನ್ಕೋತ ತಾಯಿ ತಂದೆ ಹೇಳಿ ತವ್ರ ಅಂದ್ರ ಹೆಣ್ತಿ ಮನೆಗೆ ಕಳಿಸಿದ್ರು. ಹೌದು, ಮಗನಿಗೆ ಹಚ್ಕೊಟ್ಟಿದ್ರು. ಇದು ಬತ್ರಿ ಗಿರಾಕಿ. ಹಾ ಹಾ ಸಂಜೆ 4:15 ನಿದ್ದೆ ಎಳಿಲಕತ್ತೀವ್ನಿಗೆ. ಹೌದು, ಸಂಜೆ 4:15 ನಿದ್ದೆ ಎಳಿಲಕತ್ತು. ಆ ಓಣೆಗೊಮ್ಮೆ ಅಡ್ಡಾಡತ್ತ, ಈ ಓಣೆಗೊಮ್ಮೆ ಅಡ್ಡಾಡತ್ತ. ಹಾ ಹಾ ಅವ್ರ ಅತ್ತಿ ದೊಡ್ಡ ಸೀರೆ ಉಟ್ಕೊಂಡು ಏನಲ್ಲತ್ತಳ. ಏನಂತಲ್ರಿಪ್ಪ? ಒಂದೊಂದು ಹಳೆದೇವ್ರು ಬಂದಿರ್ತಾವ. ಬರಾಣ ಮನೆಗೆ ಹೊಕ್ಕೊಂಡ್ರೆ ಹೊರಗೆ ಬರೋದಿಲ್ಲ. ಹಾ ಮನೆಗೆ ಕೂತ್ ಬಿಡ್ತಾವ. ನಮ್ಮ ಮಳೆ ನೋಡಿ ಹೆಂಗ ಊರೆಲ್ಲ ತಿರುಗಾಡಕತ್ತಾನ. ಹಾ ಹಾ ಭಾಳ ಗಳಿಬಿಳಿ ಅದ ನನೆ. ಹೌದು, ಇವ ಹಳೆ ಯಾವ್ದಕ್ಕೆ ಅಡ್ಡಾಡಕತ್ತಾನ ಆಕಿ ಗೊತ್ತಿಲ್ಲ ಅತ್ತಿಗೆ. ಹಾ ಯಾಕೆ ಅಡ್ಡಾಡಕತ್ತಾನ? ಇದಕ್ಕೆ ನಿದ್ದೆ ಬರಲಾಗ್ತದ. ಹೌದು, ಅಡ್ಡಾಡ್ ಹಂಗಿಂಗ್ ಮಾಡಿ ಹೊತ್ತ ಮುಣುಗುಸದ. ಹೌದು, ಹೊತ್ತ ಮುಣುಗ್ತು. ಎಲ್ಲಾರು ಊಟಕ್ಕ ಹಾ ಕೂತ್ರು. ಹಾ ಹಾ ಹೊಸ್ತಾಗಳೆ ಬಂದಾನ ತಿಳ್ಕೊಂಡು ಹೋಳಿಗೆ ಹುಗ್ಗಿ ತುಪ್ಪ ಏನು ಜೀವಕ್ಕೆ ಬೇಡ್ತದ ಊಟ ಹಾಕಿದ್ರ ಹಳ್ಯಾಗ ಎಲ್ಲಾ ರೆಡಿ ಮಾಡಿದ್ರು. ಹಾ ಊಟ ಮಾಡೋ ಮುಂದೆ ಚಿಮಣಿ ಹಚ್ಚಿದ್ರು. ಯಾವಾಗ ಬೆಳಗ್ಗೆ ಲೈಟ್ ಇದ್ದಿದ್ರಲ್ಲ, ಚಿಮಣಿ ಹಚ್ಚಿದ್ರು. ಹೌದು, ಅವಾಗ ಕೇಳ್ದಿವ ಏನಂತ ಕೇಳ್ತಾನ್ರಿಪ್ಪ ಅತ್ತಿ. ಹಾ ಹಾ ಎಲ್ಲಾ ಟೀಕ್ ಅಡಿಗೆ ಮಾಡ್ರಿ ಕರೆ. ಹೌದು. ಇದು ಆದ್ರೆ ಇದು ಯಾನದತ್ತ ಕೇಳ್ದ. ಮುಂದಿನ ಬೆಳಕಿಗೆ ಈ ಬೆಳಕಿಗೆ ಇದು ಯಾನದತ್ತ ಕೇಳ್ದ. ಮಾವಂದ ಹಾ ಹಾ ಇದನ್ನ ನೋಡಿಲ್ಲ ಏನಿ ಅಂದವ. ಹೌದು, ಅವಾಗ ಇವ ಏನಂದರಿ, ಹಾ ಸೂರ್ಯನ ಬೆಳಕು ಬಿಟ್ಟು ಮಾಮ ನಾ ಮತ್ತೊಂದು ನೋಡಿಲ್ಲ ಅಂದ. ಏನ್ ಹೇಳ್ತಾನ್ರಿ ಮಾವ? ಅವಾಗ ಮಾವಂದ ನೀ ಯಾನ ನೋಡಿದ್ ನೋಡು ಸೂರ್ಯನ. ಹಾ ಹಾ ಅದರ ಮರಿನೇ ಇದು ಅದಂದ. ಸೂರ್ಯನ ಮರಿ ಇದು. ಸೂರ್ಯನ ಮರಿನೇ ಇದು ಅದಂದ. ಹೌದು, ಇವ ಊಟ ಮಾಡ್ಲಕತ್ತ. ಇವನಿಗೆ ಚಿಂತತ್ತು. ಏನಂತ ಚಿಂತೆ ಐತ್ರಿ ಸರ? ಮುಂಜಾನೆ ಎದ್ದು ಬಂಗಾರ ಬೆಳ್ಳಿ ಒಯ್ಬೇಕು ಅನ್ನೋದು ಚಿಂತೆ ಹತ್ತಿಲ್ಲ ಇದಕ್ಕ. ಹಾ ಹಾ ನಮ್ಮ ಊರಾಗರೆ ಸೂರ್ಯನ ಮರಿ ಇಲ್ಲ, ಈ ಸೂರ್ಯನ ಮರಿ ಒಯ್ಬೇಕಲ್ಲಕತ್ತ. ಹೌದು, ಈ ಸೂರ್ಯನ ಮರಿ ನಮ್ಮ ಮನೆಗೆ ಒಯ್ಬೇಕು ಊರಿಗೆ. ಹೆಂಗರೆ ಮಾಡಿ ಸೂರ್ಯನ ಮರಿ ಮನೆಗೆ ಒಯ್ಬೇಕ ತಿಳ್ಕೊಂಡು ಹಾ, ಹಾ. ಊಟ ಮಾಡಿ ಎಲ್ಲಾರು ಮನ್ಕೊಂಡ್ರು. ಇವನಿಗೆ ನಿದ್ದೆ ಹತ್ತಾಕ ತಯಾರಿಲ್ರಿ. ಅವಾಗ ನಿಂದ ಹತ್ತದ್ರಿ ಸರ? ಇವ್ರಿಗೆ ಹೇಳಾರ್ದೆ ಒಯ್ಬೇಕ ತಿಳ್ಕೊಂಡು ಸೂರ್ಯನ ಮರಿ ಹಾ. ಹಗರ್ಕ ಎತ್ತಿ ತಗೊಂಡು ಅದನ್ನ ಗಾಳಿಗೆ ಆರ್ಲಾರ್ದಂಗ ಮಾವನ ಹೊಲದಾಗ ಒಂದು 10 ಮಾರಿನ ಬಣಿಮಿತ್ತು ಒಯ್ದು ಬಣಿಮ್ಯಾಗ ಸೂರ್ಯನ ಮರಿ ಮುಂಜಾನೆ ಒಯ್ಲಕ್ ಇಟ್ರಿ ಇವ. ಹೌದು, ಗೊಂಜಾಳ ಬಡಮ್ಯಾಗ ಇಟ್ಟ ಮುಚ್ಚಿ ಸೂರ್ಯನ ಮರಿ ಬಣಿಮ್ಯಾಗ ಇಟ್ಟ. ಹಾ, ಹಾ. ಧಗ ಉರ್ಲಕತ್ತು. ಹೌದು, ಎಲ್ಲಾ ಊರಾನ ಮಂದಿ ನೋಡಿದ್ರು. ಏನಂತ್ರಿಪ್ಪ? ಯಾನ ಗಾತಾಯ್ತು 10 ಮಾರಿನ ಬಣಿ ಮೇಲೆ ಉರಿ ಹತ್ತದ. ಯಾವ ಸುಳಿ ಮಗ ಹಚ್ಚಿರ್ಬೇಕು, ಎಂತ ಹಚ್ಚಿರ್ಬೇಕು. ಬಡಿಗೆ ಕ್ವಾಡ್ಲಿ ಎಲ್ಲ ಹಾರಾಡ್ಲತ್ತು. ಹೌದು, ನೀರ್ ತಗೊಂಡು ಉಗ್ಲಕತ್ರು. ಹಾ ಏನು ಉಗ್ಗಿದ್ರು ಅದು ಬಣಿ ಮೇ ಆರ್ಲಕ್ತೇ ಇರಲ್ಲ. ಇವ ತುಂಬಾ ಹೊಚ್ಕೊಂಡು ಗಪ್ಪನೆ ಮನ್ಕೊಂಡ್ರಿ. ಹಳೆ ಮಕ್ಕೊಂದ ನಮ್ಮ ಮನ್ಯಾಗ ಬಂದು ಮನ್ಕೊಂಡಿದಿ ಮನ್ಕೋ. ಹಾ ಹಾ ಮಕ್ಕೋನಿ. ಮುಂಜಾನೆ ಎದ್ರಿ. ಹಾ ಹಾ ಹಾ. ಎದ್ದು ಮಾವನ ಮನೆ ಮುಂದೆ ಒಂದು ಬ್ಯಾಕಟಿಗೆ ಬಿದ್ದಿತ್ತ. ಹೌದು, ಆ ಬ್ಯಾಕಟಿಗೆ ತಗೊಂಡು ಹೋಗಿ ಬಣಿಮೆ ಸುಟ್ಟಿದ ಬೂದ್ಯಾಗ ಕೈ ಆಡ್ಸಕತ್ರಿ ಇವ ಬೂದ್ಯಾಗ. ಹೌದು, ಉರಿ ಹಚ್ಚಾಗ ಆರ್ಸಾಗಿಲ್ಲ. ಅವಾಗ ಅತ್ತಿ ಕೇಳ್ತಾಳ, ಹಾ ಹಾ ಏ ತಮ್ಮ ಅಲ್ಲಿ ಬೂದ್ಯಾಗ ಯಾವನ ಕೈ ಆಡ್ಸಕತ್ತಿದ್ವು ಅಂತ ಕೇಳಿದಳು. ಏನ್ ಹೇಳ್ತಾನ್ರಿಪ್ಪ? ಯಾನ್ ಅನ್ಬೇಕ್ರಿ? ಹಾ. ಅತಿ ಚಂಜನಾಗ ಮಾಮ ಹೇಳಿದ್ರು ಸೂರ್ಯನ ಮರಿ ತಂದು ಇಲ್ಲೇ ಇಟ್ಟಿನಿ, ಎಲ್ಲಿ ಅದ ಹುಡುಕ್ಯಾಡ. ಹಾ 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 ಗುರ್ಲಿಂಗ ಸರ್, ಹೌದು, ಬೂದ್ಯಾಗ ಸೂರ್ಯನ ಮರಿ ಹುಡುಕಾಡ್ದಂಗ ಆಲತ್ತದ. ನಿನ್ನ ಹಣೆ ಬಾರಿ ಇವತ್ತಿನ ವಿಷಯದೊಳಗೆ. ಹೌದು ವಿಷಯ ಅದರ ಮ್ಯಾಲ ಫೋಕಸ್ ಇರ್ಬೇಕ. ಹಾ, ಹಾ. ಜನರ ಮನಸ್ಸಿನೊಳಗ ಮುಖದೊಳಗ ಲಕ್ಷ್ಯ ಇಟ್ಟ ಮಾತು ಹೇಳ್ಬೇಕ. ಲಕ್ಷಣ ಬ್ರೇಕ. ನಗು ಜೀವನದೊಳಗೆ ಬಹಳ ಮುಖ್ಯದ. ಪುಣ್ಯಾತ್ಮರೇ, ನಮಗ ನಿಮಗ ನಗು ಅನ್ನೋದು ಬಹಳ ಮುಖ್ಯದ. ನಗು ಅನ್ನೋದು. ನೀವು ಏನೇನು ಟೆನ್ಷನ್ ತೊಗೊಂಡು ಬಂದಿರ್ತೀರಿ ಪ್ರಪಂಚದೊಳಗೆ, ಎಲ್ಲ ಟೆನ್ಷನ್ ಒಮ್ಮೆ ಕೊಳ್ಳತ್ತ ಮನ ಬಿಚ್ಚಿ ನಕ್ರಿ ಅಂದ್ರೆ ನಿಮ್ದೆಲ್ಲ ಟೆನ್ಷನ್ ಹೋಳಾಗ್ತದೆ. ಹಂಗೆ ಜನರ ನಗನಗಸ್ತ ಮಾತು ಹೇಳು. ಹೌದು, ನಾನು ಕೂತು ಕೇಳ್ತೀರಿ, ಗೂಟ ಹೊಡೆದಂಗಾಗ್ಯದ ಮಂದಿ ಮುಖದ ಮೇಲೆ ಒಬ್ಬರ ಮೇಲೆ ಕಳೆ ಇಲ್ಲ. ಹಿಂಗೆ ಮಾತು ಹೇಳೋದು ಅಲ್ಲ. ಹಾ ಹಾ ಹೇಳ್ತಾರೆ. ಒಂದು ಕೊಡೋದು, ಇನ್ನೊಂದು ಇದು ಇಟ್ಕೊಳ್ಳೋದು, ಇನ್ನೊಂದು ಇಟ್ಕೊಳ್ಳೋದು ವಿಷಯದ. ಇರ್ಲಿ, ನೀವು ತಗೊಳ್ಳದೆ ಹಿಡಿದ್ರಿಂದ ಅದನ್ನು ಬೆಳೆಸ್ತೀನಿ. ಹಾ ಹಾ ಒಂದು ಮಾತು ಹೇಳಿದ್ರೆ ಅವರು ಏನಂತ ಹೇಳ್ತಾರಿಪ್ಪ ಮಾತಾ? ಅಕ್ಬರ್ ಬಾಷನ ಆಸ್ಥಾನದೊಳಗೆ ಹೌದು, ಬೀರ್ಬಲ್ ಪ್ರಧಾನಿ ಕೆಲಸ ಮಾಡ್ತಿದ್ದ. ಹಾ ಹಾ ಬೀರ್ಬಲ್ ಪ್ರಧಾನಿ ಕೆಲಸ ಮಾಡ್ತಿದ್ದ. ಅಕ್ಬರ್ ಬಾಷನ ಹೆಣ್ತಿಗೆ ಸಿಟ್ಟು ಬತ್ತು. ಯಾನಂದಳಕಿ ಏನಂತಾಳ್ರಿಪ್ಪ? ನಮ್ಮ ವಂಶದವ್ರೆ ನಾವೇ ಆದ್ರೆ ಚಲೋ ಆಗ್ತದ. ಹೌದು, ನಮ್ಮ ತಮ್ಮಗೆ ಹಾ ನಮ್ಮ ವಂಶಸ್ಥರಿಗೆ ಇದನ್ನ ಪ್ರಧಾನಿ ಕೆಲಸ ಕೊಡ್ಬೇಕಂತ ಹೇಳಿ ಅವನ ಜೋಡಿ ಹಠ ತೊಟ್ಲು. ಅವಾಗ ಅವ್ರಿಗಿಬ್ಬರಿಗೆ ಕರ್ಕರ್ದು ಒಂದೊಂದು ಸೊಲಿಗೆ ಕಡ್ಲಿ ಕೊಟ್ಟ. ಎಲ್ಲರಿಗೂ ವಿಷಯದ ಕಡೆ ಲಕ್ಷ್ಯ ಇರ್ಲಿ. ಹಾ ಹಾ ಒಂದೊಂದು ಸೊಲಿಗೆ ಕಡ್ಲಿ ಕೊಟ್ಟ. ಅವಾಗ ಬೀರ್ಬಲ್ ಭಾಷೆ ಅದೊಂದು ಸೊಲಿಗೆ ಕಡ್ಲಿ ಒಯ್ದು
ಬಿತ್ತಿ ಬೆಳೆದ. ಹೌದು. ಇವ ಒಯ್ದು ಮುಚ್ಚಿಟ್ಟ. ಹಾ ಹಾ. ಇವ ಒಯ್ದು ಮುಚ್ಚಿಟ್ಟ, ಅವರೇ ಬಿತ್ತಿ ಬೆಳೆದಾನ. ಬಿತ್ತಿ ಬೆಳೆದಾನ. ತಗೊಂಡು ಬರ್ರಿ ಅಂದ ಕೂಡಲೇ ವರ್ಷ ಆದ್ಮೇಲೆ ಇವ 12 ಚೀಲ ಹೇರ್ಕೊಂಡು ಬಂದ. ಇವ ಬುರುಬುರಿ ಹತ್ತಿದ ತಗೊಂಡು ಬಂದ. ಹೌದು, ಅದೇ ಸೊಲಿ ಕಡ್ಲಿ ತೊಗೊಂಬಂದ. ನೋಡ್ರಿ ವಿಷಯ ಹೆಂಗದ. ಹಾ ಹಾ. ಬುರುಬುರಿ ಹತ್ತಿದ ಕಡ್ಲಿ ಅರೇ ಇವ ತಂದಾನ. ಹೌದು, ನಿಟ್ಟ ಹಚ್ಚಿ ಅವ ತಂದಾನ. 12 ಚೀಲ ನಿಟ್ಟು ತಗೊಂಡು ಅವ ಬಂದಾನ. ಹೌದು. ಇಲ್ಲಿ ಏನ್ ಹೇಳಿದ್ರ ಅವರು? ಏನತ್ರಿಪ್ಪ? ತಗೊಂಡಾನ. ಹೌದು. ತಗೊಂಡು ಉಪಯೋಗ ಮಾಡಬೇಕಾಗಿತ್ತು, ಉಪಯೋಗ ಮಾಡ್ಲಾರಕ್ಕೆ ಬುರುಬುರಿ ಹತ್ಯಾವ. ಹಾ ಹಾ. ಮತ್ತ ತಗೊಂಡ ಕೆಲಸ ಮಾಡ್ಯಾನಂತ ಹೇಳಿ ಬೀರ್ಬಲ್ 12 ಚೀಲ ರಾಶಿ ಈ ಊರಾಗ ಬೆಳೆದಾನಂತ ಹೇಳ್ಯಾರ. ನಂದು ಒಪ್ಪಿಗೆ ಅದು. ಹೌದು. ನಾ ಈ ಮಾತಿಗಿಲ್ಲ ಅನ್ನೋದಿಲ್ಲ. ಹಾ ಹಾ. ನಿಮ್ಮನ್ನ ನಾ ಮಾತು ಕೇಳ್ತೀನಿ. ಹಾ ಹಾ. ಅಕ್ಬರ್ ಬಾಷರೇ ಇವು ಒಂದು ಸೊಲಿಗಿ ಕೊಟ್ಟಾನ ಕಡ್ಲಿ. ಕೊಟ್ಟಾನ. ಹಾ. ಅವನಿಗೆ ಒಂದು ಸೊಲಿಗೆ ಕಡ್ಲಿ ಕೊಟ್ಟಾನ. ಕೊಟ್ಟಾನ. ಇಬ್ಬರಿಗೆ ಕಡ್ಲಿ ಒಂದೇ ಕೊಟ್ಟಾನು. ಹಾ ಹಾ. ಏನು ಕಡ್ಲಿ ಬೇರೆ ಬೇರೆ ಇದ್ವು ಅವು? ಏನ ಇವನಿಗರೇ ಚಲೋ ಕಡ್ಲಿ ಕೊಟ್ಟು ಇವನಿಗೆ ಬುರುಬುರಿ ಹತ್ತಿದ ಕೊಟ್ಟಾನು. ಹಂಗೇನಿಲ್ಲ. ಕಡ್ಲಿ ಇಬ್ಬರಿಗೆ ಒಂದೇ ಕೊಟ್ಟಾನ. ಹೌದು. ಕಡ್ಲಿ ಅವ ಕೊಡೋ ಧರ್ಮ ಏನದ? ಹಾ ಹಾ. ಇಬ್ಬರಿಗೆ ಒಂದೇ ಕಡ್ಲಿ ಕೊಟ್ಟಾನ. ಮತ್ತ ಅವರೇ ಬೆಳೆದ. ಇವ ತಗೊಂಡವ ಬೆಳಿಲಿಲ್ಲ. ಇವ ಯಾಕೆ ಬೆಳಿಲಿಲ್ಲ? ಇಬ್ರು ತಗೊಂಡಿದಿರಲ್ಲ ಅವರು. ತಗೊಂಡವ ಜಗತ್ತ ಶ್ರೇಷ್ಠ ಅಂತ ಹೇಳ್ತಿರಲ್ಲ ನೀವು. ಹಾ ಹಾ. ತಗೊಂಡು ಬೆಳೆದಾನ ಅಂತ ಹೇಳಿರಿ. ಮತ್ತೆ ಇವ ಬೆಳೆದ. ಇವ ಯಾಕೆ ಬೆಳಿ? ಇವನು ತಗೊಂಡವನೇ ಅಲ್ಲ. ಇವನು ತಗೊಂಡವ ಬೆಳಿಬೇಕಾಗಿತ್ತು. ಇವ ಬೆಳೆ ತೋರಿಸ್ಬೇಕಾಗಿತ್ತಲ್ಲ. ಇವ ಯಾಕೆ ಬೆಳೆ ತೋರಿಸ್ಲಿಲ್ಲ? ಹಾ ಹಾ. ಬರೇ ಇಂಥ ಮಾತುಗಳನ್ನು ಬಳಕೆ ಮಾಡೋದಿಲ್ಲ. ಇಲ್ಲ. ಎಲ್ಲಿ ವಿಷಯ ಅದು ನೋಡ. ಹಾ. ಈಗ ನಿಮ್ಗೆ ನಾ ಹೇಳ್ತೇನೆ. ಏನತ್ರಿಪ್ಪ? ಕೈಲಾಸದಿಂದ ಹಾ ಹಾ. ಅಮೋಕ್ಷದ ಮರ್ತ್ಯ ಮಂಡಲಕ್ಕೆ ಬರುವಂತ ಸಮಯದೊಳಗೆ ಹೌದು. ಮುತ್ಯ ಅಮೋಕ್ಷದ ಹಾ. ಪರಮಾತ್ಮಗ ಬೇಡ್ತಾ ನಿತ್ತು. ಏನಂತ ಬೇಡ್ತಾನ ಹೋಯಪ್ಪ? ಮರ್ತ್ಯ ಮಂಡಲಕ್ಕೆ ಹೋಗುವಂತ ಸಮಯದೊಳಗೆ ಅಮೋಕ್ಷದ ಮುತ್ಯ ಸರಳ ಸುಮ್ಮ ಬಂದಿಲ್ಲ. ಹಾ ಹಾ. ಏನಂತಂದ್ರಿಪ್ಪ? ಏನು ಬೇಡ್ದ? ಹೌದು. ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಮಳಿ ಕೀಲ, ಬೆಳಿ ಕೀಲ, ಕಾಮದೇನು ಕಲ್ಪ ವೃಕ್ಷ. ಹೌದು. ಮುತ್ಯ ಅಮೋಘ ಹಾ. ಪರಮಾತ್ಮ ಇವು ಎಲ್ಲ ಕೊಟ್ಟಾನತ್ ಹೇಳಿ ಅಮೋಕ್ಷದ ಮುತ್ಯನ ಸಂತತಿ ಒಳಗೆ ಅಂದಿದ್ದೆ ಆಗ್ತದ ಸಭಾದೊಳಗೆ ನಂದು ಸಿದ್ಧ ಅದ. ಹೌದಾ? ಅವ ಏನೂ ಕೆಲಸ ಆದ್ರದಿಲ್ಲ. ಅವ ಕೊಟ್ಟಾನ. ಎಲ್ಲ ಇವನದಿಂದ ಕೆಲಸ ಆಗ್ಯದ. ಈ ಸಭಾದಾಗ ತಾಳಿ ಹೊಡಿಸಿ ಮಂಗಳಾರತಿ ಇವತ್ತು ನೀವು ಮಾಡ್ರಿ. ಮಾಡ್ಬೇಕಾಗ್ಯದ್ರಿ ಸರ. ಪರಮಾತ್ಮ ಕೊಟ್ಟಾನ. ಹಾ ಹಾ. ಕೊಟ್ಟಕರೆ ಕೆಲಸ ನಡೀತದ. ಬರೀ ತಗೊಂಡು ಹೊಕ್ಕಿನಂದ್ರೆ ಕೆಲಸ ನಡೀದಿಲ್ಲ. ಹೌದು. ಅಮೋಕ್ಷದ ಮುತ್ಯಾಗ 4 ಮಂದಿ ವರಿಯನ ಮಕ್ಕಳು. ಹೌದು ಸಿದ್ಧ, ಬಿಳಿಯಾಣ ಸಿದ್ಧ, ಸಾಮಣ ಮುತ್ಯ, ಕನ್ನ ಮುತ್ಯ. ಹೌದು. ಇನ್ನು 3 ಮಂದಿ ಪುಣ್ಯದ ಮಕ್ಕಳು. ಇವ್ರು ಯಾರು? ತೇರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ, ಡೋಣಜ ಮಾಸಿದ್ದಪ್ಪ. 3 ಮಂದಿ ಪುಣ್ಯದ ಮಕ್ಕಳು. ಇದ್ರೊಳಗ ಅಮೋಕ್ಷದ ಮುತ್ಯ ಮಾಯದ ಮಗ ಅಂದಾನ. ಮಾಧುಲಿಂಗಗ ಮಾಯದ ಮಗ. ಹೌದು. ಮಾಯದ ಮಗ ಮಾಧುಲಿಂಗಗ ಅಮೋಕ್ಷದ ಮುತ್ಯ ಪ್ರಸಾದ ಗಂಟ ಕೊಟ್ಟಾನ. ಹೌದು. ನಿಮಗ್ ಮಾತು ಕೇಳ್ತೀನಿ. ಹಾ. ಏನಂತ? ಅಮೋಕ್ಷದ ಮುತ್ಯ ಮಾಧುಲಿಂಗಗ ಪ್ರಸಾದ ಗಂಟ ಕೊಟ್ಟ. ಹಾ ಹಾ. ಪ್ರಸಾದ ಗಂಟು ತಗೊಂಡು ಮಾಧುಲಿಂಗ ಹೊಂಟ ನಿತ್ತ. ಹೌದಾ? ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ ಸಂಚಾರ ಮಾಡಿ ಅರಕೇರಿ ಪಟ್ಟಣಕ್ಕೆ ಬಂದು ನೋಡ್ತಾ ರಥದ ಮನಿ ಕತ್ತಲಿ ಬಿದ್ದಿತ್ತು. ಹೌದು. ಅವಾಗ ತಾಯಿನಳ ಪದ್ಮಾವತಿ ಕೇಳ್ತಾರ ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ. ಏನಂತ್ರಿಪ್ಪ? ಯಾಕೆ ರಥದ ಮನಿ ಕತ್ತಲಿ ಬಿದ್ದದಂತ ಕೇಳಿದ್ರು. ಹಾ ಹಾ. ಅವಾಗ ತಾಯಿನಳ ಪದ್ಮಾವತಿ ಹೇಳ್ತಾಳು, ಏನಂತ್ರಿಪ್ಪ? ನಿಮ್ಮ ಅಣ್ಣ ಮಾಧುಲಿಂಗ ಪ್ರಸಾದ ಗಂಟು ತಗೊಂಡು ಹೋಗ್ಯಾನ, ಅದಕ್ಕೆ ರಥದ ಮನಿ ಕತ್ತಲಿ ಬಿದ್ದದಂದ್ರು. ಹಾ ಹಾ ಹಾ. ಅವಾಗ ಅವತಾರ ಪುರುಷರ ಹೌದು ಸಿದ್ಧ ಬಿಳಿಯಾಣ ಸಿದ್ಧ ತರ ಆ ಪ್ರಸಾದ ಗಂಟು ನಾವು ಹೊಳ್ಳಿ ಕಸಗೊಂಡು ಬರ್ತೀವಿ ಅಂದ್ರು. ಹೌದು. ಆ ಪ್ರಸಾದ ಗಂಟು ನಾವು ಹೊಳ್ಳಿ ಕಸಗೊಂಡು ಬರ್ತೀವಿ ಅಂದಕ್ಕಾರ ತಾಯಿ ಪದ್ಮಾವತಿ ಹೇಳ್ತಾಳ, ಏನಂತಾಳ್ರಿಪ್ಪ? ಹೌದು ಸಿದ್ಧ ಬಿಳಿಯಾಣ ಸಿದ್ಧ. ಹೌದು. ನಾ ಹೇಳುದೊಂದು ಮಾತು ಕೇಳ್ರು. ಹಾ ಹಾ. ಹೊಳಿ ದಾಟಿ ಆಚೆ ಕಡೆ ಹೋದ್ರ ಬಿಟ್ಟು ಬಿಡ್ರಿ. ಹೌದು. ಹೊಳಿ ಇಚ್ಚಿಕ್ಕಿದ್ರಿ ಅದಕ್ಕೆ ಕೈ ಹಚ್ಚ್ರಿ, ಇರ್ಲಿಕ್ಕಂದ್ರೆ ಕೈ ಹಚ್ಚಬೇಡ ತಾಯಿನಳ ಪದ್ಮಾವತಿ ಹೇಳಿದ್ರು. ಹೌದು. ಅವಾಗ ಹೌದು ಸಿದ್ಧ ಬಿಳಿಯಾಣ ಸಿದ್ಧ ತೇಜಿ ಮೇಲೆ ಏರಿ ಹಾ ಹಾ. ಭೀಮಾ ನದಿ ದಂಡಿಗೆ ಬಂದ್ರು. ಹಾ ಹಾ. ಅಷ್ಟ್ರೊಳಗೆ ಮಾಧುಲಿಂಗ ಭೀಮಾ ನದಿ ದಾಟಿ ಅಚ್ಚಿ ಕಡೆ ಹೋಗಿದ್ದ. ಹೊಳಿ ದಾಟಿ ಹೋಗಿದ್ದ. ಇಚ್ಚಿ ಕಡೆ ದಂಡ್ಯಾಗ ನಿಂತು ಬೈಲಾಕತ್ರು. ಹಾ. ಏನತ್ರಿಪ್ಪ? ನಮ್ಮ ಅಪ್ಪನ ಪ್ರಸಾದ ಗಂಟು ನೀ ಕಳವು ಮಾಡ್ಕೊಂಡು ತಂದಿದ್ದಿ, ತುಡುಗು ಮಾಡ್ಕೊಂಡು ತಂದಿದ್ದಿ, ನಮ್ಮ ಪ್ರಸಾದ ಗಂಟು ನಮಗ್ ಕೊಡುವಲ್ಲಕತ್ರು. ಹಾ ಹಾ. ಅವಾಗ ಮಾಧುಲಿಂಗ ಹೇಳ್ತಾನ, ಏನಂತ್ರಿ ಸರ? ನಾ ಕಳವು ಮಾಡ್ಕೊಂಡು ತಂದಿಲ್ಲ, ತುಡುಗು ಮಾಡ್ಕೊಂಡು ತಂದಿಲ್ಲ, ತಂದಿ ಹೇಳ್ಯಾನ. ಹಾ ಹಾ. ತಾಯಿ ಎತ್ತಿ ಕೊಟ್ಟಾಳ. ಸತ್ಯದ ಗಂಟಿದ್ರೆ ನನ್ನ ಕಡೆ ಬರ್ಲಿ, ನಾ ತುಡುಗು ಮಾಡಿ ತಂದ್ರ ನಿಮ್ಮ ಕಡೆ ಬರ್ಲಿ ಅಂತ ಹೇಳಿ ಭೀಮಾ ನದಿ ಮೇಲೆ ಕಂಬಳಿ ಹಾಸಿ. ಹೌದು. ಕಂಬಳಿ ಮೇಲೆ ಪ್ರಸಾದ ಗಂಟಿಟ್ಟು ಮಾಧುಲಿಂಗ
ಪ್ರಸಾದ ಗಂಟ ತೇಲಿ ಬಿಟ್ಟಾನ. ಹೌದು ಹೊಳೆಯಾಗ ಬಿಟ್ಟಾರಂತೆ ಅಲ್ಲಿ. ಇಲ್ಲಿ ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ ಹಾ ಹಾ ಇಬ್ಬರು ಈಚೆ ಕಡೆ ದಂಡಾಗ ನಿಂತು ಒದರ್ತಾರ. ಏನಂತ್ರಿಪ್ಪ? ಆ ಪ್ರಸಾದ ಗಂಟಿಗೆ ಸತ್ಯದ ಮಾತು ಒದರದ್ರೆ ಇವ್ರ ಕಡೆ ಹೋಗುದಿಲ್ಲ. ಮಾಧುಲಿಂಗ ತಾನ ಏನಂತ ತಂದಿ ಹೇಳಾನ, ತಾಯಿ ಎತ್ತಿ ಕೊಟ್ಟಿದ್ದೆ ಕರೆ ಇದ್ರ ಹಾ ಹಾ ನನ್ನ ಕಡೆ ಬರ್ಲಿ ಬರ್ಲಿ. ನಾ ಕಳವು ಮಾಡ್ಕೊಂಡು ತುಳು ಮಾಡ್ಕೊಂಡು ತಂದಿದ್ದಾದ್ರ ಅವ್ರ ಕಡೆ ಹೋಗಲೇ ತಿಳ್ಕೊಂಡು ಮಾಧುಲಿಂಗ ಅಂದಕರ ಪ್ರಸಾದ ಗಂಟ ತೇಲಿ ಮಾಧುಲಿಂಗನ ಕೈವಶ ಆಗ್ಯದ. ಪುಣ್ಯಾತ್ಮರೇ, ಪ್ರಸಾದ ಗಂಟ ತೇಲಿ ಮಾಧುಲಿಂಗನ ಕೈವಶ ಆಗ್ಯದ. ಹೌದು ಹೌದಾ? ಇದು ಮಾಧುಲಿಂಗನ ಕೈವಶ ಆಗಬೇಕಾದ್ರ ಹಾ ಹಾ ಪ್ರಸಾದ ಗಂಟ ಹಾ ಮುತ್ಯ ಅಮೋಘಸಿದ್ದ ಹೇಳ್ದ. ಹೌದು ತಾಯಿನೇಳ ಪದ್ಮಾವತಿ ಎತ್ತಿ ಕೊಟ್ಲು ಕೊಟ್ಲು. ಹಾ ಹಾ ಆ ಪ್ರಸಾದ ಗಂಟ ತಗೊಂಡು ಭೀಮಾ ನದಿ ದಂಡಿ ಹಿಡಿದು ಮಾಧುಲಿಂಗ ಬಂದ. ಜಗತ್ತದೊಳಗ ಮಾಧುಲಿಂಗನ ಪ್ರಭಾವ ಬೆಳೆದದ. ಹೌದು. ಸುಮ್ಮನೆ ಬಂದಿದಿ, ನೀ ಹಿಂಗೆ ಹೋಗಂದಿದ್ರಂದ್ರ ಹಾ ಹಾ ಹಂಗೆ ಬೆಳಿತಿತ್ತು. ಪ್ರಭಾವ ಬೆಳಿತೇನ್ರಿ? ಇಲ್ಲ ಇಲ್ಲ. ಹಾ ಹಾ ಆಶೀರ್ವಾದ ಗುರು ಕರುಣೆ ಮನುಷ್ಯನಿಗೆ ಹಾ ಇರ್ಬೇಕ ಮೊದಲು ಇರಬೇಕ. ಹಾ ಹಾ ಇದು ಹೆಂಗ ಆಗ್ತದ ಯಾವಾರ ಅಂತ ಕೇಳಿದ್ರೆ ಹೆಂಗ ಆಲಕತ್ತದ್ರಿ ಸರ? ನಮ್ಮ ಗುರುಲಿಂಗ ಸರ್ ರೂಟ್ ಬಿಟ್ಟಾಗ ತಿಳ್ಕೊಂಡನ. ಹಾ ಹಾ ಇಂದ ವಿಷಯ ನಡಿದಿಲ್ಲ. ಹಾ ಹಾ ಒಮ್ಮೆ ಮನುಷ್ಯ ರೂಟ್ ಹತ್ತಂದ್ರ ಹೌದು ಆ ರೂಟ್ ದೈವದವ್ರು ಹೇಳಿದ ರೂಟ್ ಬಿಟ್ಟು ಬೇರೆ ರೂಟ್ ಹಿಡದಂದ್ರ ಅಲ್ಲಿ ವಿಷಯ ಹಾಳಾಗ್ಯದ ತಿಳ್ಕೊಳ್ಳೋದಿ. ಹೌದು ಹಂಗಿಲ್ಲ. ಹಾ ಹಾ ಜಗತ್ತದೊಳಗ ಹಾ ಗುರುಗಳು ಕೊಡ್ಬೇಕಾಗ್ತದ. ಹೌದು ಶಿಶು ಮಕ್ಕಳು ಇಸ್ಕೋಬೇಕಾಗ್ತದ. ಹಾ ಹಾ ಗುರು ಎಲ್ಲಾರ್ಗಿನೂ ಕೊಡ್ತಾನ. ಹಾ 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 ಸರಿ, ಇಟ್ಕೊಳ್ಳೋ ಕೆಪಾಸಿಟಿ ನಿನ್ನ ಬಲಿ ಬೇಕಲ್ಲ. ಹೌದು ಕೊಡೋದು ಕರ್ತವ್ಯ ಅದ. ಸರಿ, ಗುರುನಾಥ್ ಕೊಡ್ತಾನ, ಅದನ್ನ ಹೆಂಗ ಬಳಕೆ ಮಾಡಬೇಕು ಅನ್ನೋದು ನಿನಗ ಬೇಕು. ಹೇಳಿದ್ರ ಅವರು. ಹಾ ಏನತ್ರಿಪ್ಪ? ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗ್ತಾನ. ಹಾ ಹಾ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗಾಕರ ಹಾ ಹಾ ಹಸ್ತಿ ಅಂತ ಹೇಳಿ ಒಂದು ಗುಟಕ್ಕೆ ನೀರು ಕೊಡ್ಬೇಕು. ಹೌದು ಹಸ್ತಿ ಅಂತ ಹೇಳಿ ಒಂದು ತುತ್ತ ಅನ್ನ ಹಾಕ್ಬೇಕ. ಹಾ ಹಾ ಇದನ್ನ ಬಿಟ್ಟು ಬಾಳ ದೂರ ಹೊಕ್ಕಿರ ಅಂತೇಳಿ ದಾರು ಕೊಟ್ರೆ ಹೆಂಗ ಆಗ್ತದ? ಅದಂಗ ನಡೀತದ ಅಂತ ಕೇಳ್ತಾರ ಅವಣ ಮಾಸ್ತರು. ಇದು ಅವಣ ಮಾಸ್ತರ್ಲ್ಲ, ಅವಣ ಮಹಾರಾಜರು. ಹಾ ಹಾ ಮಹಾರಾಜರು. ಅವ್ರ ಕಡೆ ಬಾಳ ಹೋಗ್ಬೇಡ. ಹೌದು ಅವ್ರ ಈ ಮಾತು ಹೇಳ್ಯಾರ. ಹಾ ಹಾ ನಿಮ್ಗೆಲ್ಲ ಹಿರಿಯರಿಗೆ ಕೇಳ್ತೀನಿ. ಏನತ್ರಿಪ್ಪ? ತಾಯಿ ಮತ್ತು ತಂದೆ. ತಾಯಿ ಮತ್ತು ತಂದೆ. ತಾಯಿ ತಂದೆ ಇಬ್ರು ಕೂಡಿ ಹಾ ಹಾ 4 ಮಕ್ಕಳಿಗೆ ಜನನ ಕೊಟ್ಟಾರ. ಅವ್ರ ಏನ್ ಮಾಡ್ಯಾರ? ಹಾ 4 ಮಕ್ಕಳಿಗೆ ತಾಯಿ ತಂದೆ ಕೂಡಿ ಜನನ ಕೊಟ್ಟಾರ. ಅವ್ರ ಮನಸ್ಸಿನೊಳಗೆ ಏನಿರ್ತದ? ಏನ್ರಿಪ್ಪ? ಈ ಮಗ ಹಾಳಾಗಿ ಹೋಗ್ಲಿ, ಈ ಮಗ ದಾರು ಕುಡಿಲಿ, ಈ ಮಗ ಹುಚ್ಚಾಲ ಅಂತ ಹೇಳಿ ಈ ಔಸ್ ಗ್ರಾಮದಾಗ ಒಬ್ಬಕ್ಕಿರ ತಾಯಿ ತಂದೆ ಅಂದಿರ ಸಭಾದಾಗ ನಾ ಮಾತು ಕೇಳ್ತೀನಿ. ಒಬ್ಬರ ಅಂದಿರೇನು? ಹೌದು ಹೌದು. ಇಲ್ಲ, ನನ್ನ ಮಕ್ಕಳು ಕುಡು ಕಾಲತ್ ಒಬ್ರು ಅಂದಿಲ್ಲ. ಎಲ್ಲಾರು ಏನತ್ತಾರ? ನನ್ನ ಮಕ್ಕಳು ಒಳ್ಳೆವಾಗ್ಲಿ, ನನ್ನ ಮಗ ಇಂದ್ರಾಗ್ಲಿ ಚಂದ್ರ ಆಗ್ಲಿ ತಿಳ್ಕೊಂಡ ತಾಯಿ ತಂದೆ ಮಕ್ಕಳಿಗೆ ಜನನ ಕೊಟ್ಟಾರ. ಹೋ ಮಾಸ್ತಾರ, ಮತ್ತೆ ಒಂದು ಹುಚ್ಚಾಗಿ ಅಡ್ಡಾಡ್ತದ. ಹೌದಾ? ಒಂದು ದಾರು ಕುಡ್ದ ಗಟಾರ ದಂಡಿಗೆ ಬೀಳುತ್ತ. ಇದು ನಿನ್ನ ಕರ್ಮದ. ಹೌದಾ? ಇದು ಏನದಿದು? ನಿನ್ನ ಕರ್ಮದ. ಇದು ವಿಷಯ ತಿಳ್ಕೊಬೇಕಾಗ್ಯದ. ಹೌದು. ಹೆಂಗ್ರಿಪ್ಪ? ನಿಮ್ಗೆ ಎಲ್ಲರಿಗೂ ಹೇಳೋದದ. ದುಃಖ ನಾವು ತಗೊಳ್ದದ. ಹೌದು. ದುಃಖ ಸುಖನು ನಾವೇ ತಗೊಳ್ದದ. ಹೌದು. ನಮಗೆ ಕಷ್ಟ ಬತ್ತು ದುಃಖ ಬತ್ತಂದ್ರೆ ಏನತ್ತೇವ್ರಿಪ್ಪ? ಯಾನು ರೇವಣಿಸಿದ ಮುತ್ಯ ಯಾನು ಸುಮಾರದಾನು ನನಗೆ ಅಂತ ದುಃಖ ತಂದು ಒಡ್ಡದ ಹತ್ತಿವಿ. ಹೌದು. ದುಃಖ ಅವ ಒಡ್ಡಿಲ್ಲ, ದುಃಖ ನಾವು ಮಾಡಿಕೊಂಡಿದ್ದು ದುಃಖದ. ಹೌದಾ? ಇದು ವಿಷಯ ತಿಳಿಬೇಕ. ಏನತ್ರಿಪ್ಪ? ಇದು ಹೆಂಗತ್ತ ಕೇಳಿದ್ರ ಹಂಗ್ರಿ ಸರ. ಒಬ್ಬ ರಾಜನ ಕೈಯಾಗ 3 ಮಂದಿ ಇದ್ರ. ಒಬ್ಬ ರಾಜನ ಕೈಯಾಗ 3 ಮಂದಿ ಇದ್ರು. ಅವ ರಾಜ ಹೇಳ್ದ. ಏನತ್ರಿಪ್ಪ? ಇವ ನಾ ಶಾಣೆ ನೀ ಶಾಣೆ ಅಲ್ಲ ತಾರ. ಇವ್ರಿಗೆ 3 ಮಂದಿಗೆ ಚೆಕ್ ಮಾಡೋದದ. ಇವ್ರು 3 ಮಂದಿಗೆ ಚೆಕ್ ಮಾಡೋದ ತಿಳ್ಕೊಂಡು 3 ಮಂದಿ ಕೈಯಾಗ ಒಂದೊಂದು ಕೈ ಚೀಲ ಕೊಟ್ಟು ಹೇಳ್ದ. ಏನಂತ ಹೇಳ್ತಾನ್ರಿ ಸರ? ನಮ್ಮ ಊರ ಒಳಗೆ ಹೌದು ಗುಡ್ಡದ. ಗುಡ್ಡದಾಗ ಸಾಕಷ್ಟು ಹಣ್ಣ ಹಂಪಲ ಬೇಕಾದವ ಅದಾವ. ನಿಮ್ಮ ಮನಸ್ಸಿಗೆ ಏನು ಬರ್ತದ ಅದನ್ನು ತುಂಬಿಕೊಂಡು ಕೈ ಚೀಲ ತಗೊಂಡು ಹೊತ್ತು ಮುಳುಗುದ್ರಾಗ ನನ್ನ ರಾಜವಾಡ್ಯಕ್ಕೆ ಬರ್ಬೇಕಂದ. ಹೌದಾ? ನನ್ನ ರಾಜವಾಡ್ಯಕ್ಕೆ ಬರ್ಬೇಕಂತ ತಿಳ್ಕೊಂಡು ರಾಜ ಹೇಳ್ದ. 3 ಮಂದಿ ಫಾದ್ರು ಗುಡದಾಗ ಒಂದು ಹಣ್ಣಿನ ವನನೆ ಇತ್ತು. ಹೋಗಿ ಅಲ್ಲಿ ಹಣಿಕೆ ಹಾಕಿದ್ರು. ಹಣ್ಣ ಆನಂದಮಯ ಇತ್ತು. ಹೌದು. ಅವಾಗ ಒಬ್ಬ ಕೇಳ್ತಾರ ಪಾಲಕರಿಗೆ ಕಾಯೋರಿಗೆ, ಏನತ್ರಿ ಸರ ಈ ಗಿಡ ಹಚ್ಚಬೇಕಾದ್ರೆ ನೀವು ಎಷ್ಟು ದಿನ ಹೋಗ್ಯಾದ? ನೋಡ್ರಿ ಇವ್ನ ಹೆಂಗ್ ಮಾಡ್ಕೊಂಡ ನೀವು. ಹೌದು. ಈ ಗಿಡ ಹಚ್ಚಬೇಕಾದ್ರೆ ನಿಮ್ಗೆ ಎಷ್ಟು ದಿನ ಹೋಯ್ತು? ಇದಕ್ಕೆ ನೀರಿನ ಪೈಪ್ ಲೈನ್ ಎಲ್ಲಿಂದ ತಂದಿರಿ? ಇದು ಎಲ್ಲ ಲೆಕ್ಕ ಇವ ಚಾಲು ಮಾಡಿದ್ರಿ. ಹೌದು. ಇವ ಇನ್ನೊಬ್ಬ ಏನ್ ಮಾಡ್ದ? ಕಾಯಂ 5 ಗಂಟೆದ ಒಳಗೆ ನಾವು ಹೋಗ್ಬೇಕಾಗ್ಯದ ರಾಜರ ಬಲ್ಲಿ. ಹೌದು. ಗಿಡದಾಗ ಹಣ್ಣು ಹಂಪಲ ಅದ. ಅವ್ರು ಯಾಕೆ ಮಾತಾಡೋಲ್ರಕ್ಕ ನಾ ಹರ್ಕೋಬೇಕ ತಿಳ್ಕೊಂಡು ದ್ವಾರಕ್ಕೆ ಬಂದಿವು ಅಡ್ಡಾಡಿ ಗಿಡದಾಗ ಆ ಗಿಡದಾಗ ಒಂದ್ ಹಣ್ಣ ಈ ಗಿಡದಾಗ ಒಂದ್ ಹಣ್ಣ ಇವ ಹರಿಲಾಕ್ ಚಾಲು ಮಾಡ್ದ. ಹೌದು. ಇದು ಇನ್ನೊಂದ್ ಏನ್ ಮಾಡ್ತೀರಿ? ಹೆಂಗೂ ಟೈಮ್ 5 ಗಂಟೆ ಅದ ರಗಡ್ ಗಿಡದಾಗ ಹಣ್ಣು ಅದಾವು.
4 ಸುಮಾರು ಎದ್ದು ನಾವು ತುಂಬ್ಕೊಂಡು ಹೋದ್ರೈತಿ ಇದು ಮನ್ಕೋತ್ರಿ. ಹೌದು, ಅಂತ ವನದಾಗ ಹೋಗಿ ಮಕ್ಕೊಂದ. ಅಂತ ವನದಾಗ ಹೋಗಿ ಇವ ಮನ್ಕೊಂಡ. ಹಾ ಹಾ ಇವ ಅವನು ಚೆಕ್ ಮಾಡುದು ನಡೀತು. ಹೌದು, ಇವ ಮನ್ಕೊಂಡು ನಿದ್ದೆ ಮಾಡುದು ನಡೀತು. ಹಾ, ಹಾ. ಇವ ಗಿಡದಾಗ ಅಡ್ಡಾಡ್ ತನ್ನ ಮನಸ್ಸಿಗೆ ಬಂದಿದ್ದ ಹಣ್ಣು ಹರಿಲಕತ್ತ. ಹಾ ಹಾ ಎಲ್ಲ ಹರ್ಕೊಂಡ. ಹೌದು, ಟೈಮ್ 5 ಗಂಟೆ ಆಗ್ತಿತ್ತು. ಇದಕ್ಕೆ ಎತ್ತರ ಆಯ್ತು, ಮಕ್ಕೊಂಡಿದ್ದಕ್ಕೆ 5ಕ್ಕೆ ಎತ್ತರ ಆಯ್ತು. ಇದಕ್ಕೆ ಎತ್ತರ ಆಯ್ತು. ಟೈಮ್ ನೋಡ್ತದ 5 ಗಂಟೆ ಹಾಲಕ್ ಬತ್ತು. ಹೆಂಗ್ ಮಾಡ್ಬೇಕು? ಹಾ ಹಾ ನೀವು ಏನು ಬೆಕ್ಕಾದ ತುಂಬಿಕೊಂಡು ಬರ್ರಿ ಅಂದ ರಾಜ. ಹೌದು, ನಮ್ಮ ಮನವು ಬಂದಿದ್ದು ತುಂಬ್ಕೊಳ್ಬೇಕಂತ ತಿಳ್ಕೊಂಡು ಬಿದ್ದಿದ್ದು ಪಳತಿದ್ದು ಚೀಲ ತುಂಬತ್ರಿ. ಚೀಲ್ ತುಂಬತನ ತುಂಬದ. ಇದು ಪಳತಿದ್ದು ಇದು ಚೀಲ ತುಂಬ್ಕೋತು. ಇದು ಏನು ವಾಟಗಟ್ಟಿ ಹಾಕ್ಲಕತ್ತಿತ್ತಲ್ಲ, ಹಾ ಹಾ ಅಲ್ಲೇ ಬಿದ್ದಿವ್ ಕಲ್ಲ ಕಂಟಿ. ಇದೂನು ತುಂಬ್ಕೋತೆ. ಚೀಲ್ ತುಂಬಟ್ ಹಾಕನ್ನೇ ಅವನು ಚೀಲಕ್ಕ. 3 ಮಂದಿನ ತಗೊಂಡ ಹಾ ಹಾ ರಾಜವಾಡಕ್. ಅಣ್ಣ ದಯಮಾಡಿ ಗಪ್ರಿ. ಹಾ ಹಾ 3 ಮಂದಿ ಕೂಡಿ ರಾಜವಾಡಕ್ ಬಂದ್ರು. ಹಾ ಹಾ ಅವಾಗ ರಾಜ ಕೇಳ್ತಾನ, ಏನತ್ರಿಪ್ಪ? 3 ಮಂದಿ ಚೀಲ ತುಂಬಿಕೊಂಡು ಬಂದ್ರಿ ಆನಂದ. ಹಾ ಹಾ ನೋಡ್ರಿ ಪುಣ್ಯಾತ್ಮರ ವಿಷಯದ ಕಡೆ ಲಕ್ಷ್ಯ ಇಡ್ರಿ. ಹಾ ಹಾ 3 ಮಂದಿ ನಾ ಹೇಳ್ದಂಗ ಚೀಲ ತುಂಬಿಕೊಂಡು ಬಂದಿರಿ ಆನಂದ. ಹೌದು, 3 ಮಂದಿ ಕೈಯಾಗ ಕೈ ಚೀಲ ಹಿಡಿದಿರ್ತಾರ. ನಾವು ತುಂಬಿಕೊಂಡು ಬಂದೇವಲ್ಲ ಕತ್ರು. ಹೌದು ಹೌದು, ತುಂಬಾ ತುಂಬ್ಕೊಂಬಂದೇವ್ ಚೀಲ. ಅವಾಗ ರಾಜ ಆತಾನ, ಏನತ್ತನ್ರಿ ಸರ? 3 ಮಂದಿ ಕೈ ಚೀಲ ತುಂಬಿಕೊಂಡು ಬಂದಿದ್ದ ಕರೆಯದ. ಇವ್ರನ್ನ 3 ಮಂದಿನ ಒಯ್ದು ಒಂದೊಂದು ಕೋಲ್ಯಾಗ ಹಾಕಿ ಬಿಡ್ರಿ ಅಂತ. ಹೌದು, ಒಂದೊಂದು ಕೋಲೆ ಹಾಕಿಬಿಡ್ರಿ. 3 ಮಂದಿನ ಒಂದೊಂದು ಕೋಲ್ಯಾಗ ಹಾಕಿ ಕೀಲಿ ಹಾಕಿಬಿಡ್ರಿ. ಅವ್ರಿಗೆ ನೀರ ಅನ್ನ ಯಾರು ಕೊಡಬೇಡ್ರಿ ಅಂತ. ಹೌದು, ಒಯ್ದು 3 ಮಂದಿನ ಒಂದೊಂದು ಕೋಲ್ಯಾಗ ಹಾಕಿದ್ರು. ಹಾ ಹಾ ಇದು ಏನು ಡ್ವಾರ ಹಣ್ಣ ಅಂತದ್ ನಾನಾ ತರ ಕಾಯಿ ಹರಿದಿದ್ ನೋಡ್ರಿ. ಇವ ಹೌದು, ಇವ ಅಂದ 1 ದಿನ 3 ದಿನ ಹಾಕಲ್ ರಾಜ ಅಂದಿವ. ಹಾ ಹಾ ಹಣ್ಣ ಹಂಪಲಿ ಹೊಡ್ಕೋತ ಕೂತ್ರಿ ಇವ. ಹೌದು, ಇದು ಯಾನ ಕೊಳಕ ತುಂಬಿಕೊಂಡಿತ್ತಲ್ಲ, ಹಾ ಹಾ ಹಲಸು ದುರ್ಗಂಧ ಇಟ್ಟಿತ್ರಿ. ಅದಂಗ ತಡಿತದ್ರಿಪ್ಪ ಅಳಚಿದ ಹಣ್ಣ. ಇವು ಯಾನಂತ ಮಗಲು ಕೂತು, ಹಾ ಹಾ ಪರಮಾತ್ಮ ನಮಗೆ ಎಂತ ತ್ರಾಸ ತಂದು. ಹೌದು, ನೋಡ್ರಿ ನೀವೆಲ್ಲ ವಿಚಾರ ಮಾಡಿ. ಹಾ ಹಾ ಪರಮಾತ್ಮ ನಮಗೆ ಎಂತ ತ್ರಾಸ ತಂದೆ ಅತ್ತಾವ ಇವು. ಹೌದಾ? ಏನ್ ಇವ್ರು ಮಾಡ್ಕೊಂಡಿದ್ದದ ನಾವ ಮಾಡಿದ್ದದ್ರಿ? ಹಾ, ಇವ್ರು ಮಾಡ್ಕೊಂಡಿದ್ಯಲ್ಲ. ನಿಮ್ಗೆಲ್ಲ ಹಿರಿಯರಿಗೆ ಕೇಳೋದದ. ಹಾ ಹಾ ಪರಮಾತ್ಮ ಏನ್ ಹೇಳನ? ಏನ್ ಹೇಳನ್ರಿಪ್ಪ? ಇಲ್ಲ ಎಲ್ಲ ತಿಳ್ಕೊಳ್ಳೋದ. ರಾಜ ಏನ್ ಹೇಳನ? 3 ಮಂದಿ ನಿಮಗ ಬೇಕಂದಂಗ ಹಣ್ಣು ಹರ್ಕೋರಿ ಅಂದಾನ. ಹೌದು, ನೀ ಹರ್ಕೊಂಡಿದಿ ಫಳತಿದ್ದು. ಹಾ ಹಾ ಅವ ಹರ್ಕೊಂಡಿದ್ದ ತನ್ನ ಮನಸ್ಸಿಗೆ ಬೇಡ ಅಂತದು. ಬೇಡದಂತದು. ಬೇಡ ಅಂತ ಹಣ್ಣು ಹರ್ಕೊಂಡು ಇನ್ನ 3 ದಿವಸ ಹೋಗ್ಲಿ, ಹಾ ಹಾ ಇದೇ ಕೋಲ್ಯಾಗಿರ್ತೀರ ತಮಾತಾನ. ನಿನಗ ದುರ್ಗಂಧ ಹಿಡಿದು ಈ ಕೋಲ್ಯಾಂದ ಯಾವಾಗ ಕಡೆ ಕಾಲೆತ್ತ ನೀ ಎತ್ತಿದಿ. ಹೌದಾ? ಹೇಳಾಕ ಸಿದ್ಧಾಂತದ ಇದಕ್ಕೆ ದೃಷ್ಟಾಂತದ. ದೃಷ್ಟಾಂತ ಹೆಂಗ ರಾಜ ಹಾ ಹಾ 3 ಮಂದಿಗೆ 3 ಕೈ ಚೀಲ ಕೊಟ್ಟು ಹಣ್ಣಿನ ವನಕ್ಕೆ ಹೋಗಿ ನಿಮಗೆ ಬೇಡದಂತ ಹಣ್ಣು ತಗೊಂಡು ಬರ್ರಿ ಅಂದ ನೋಡು. ಹಂಗ ಸಾಕ್ಷಾತ್ ಪರಮಾತ್ಮ ನಮಗ ನಿಮಗ ಎಲ್ಲರಿಗೂ ಈ ಪ್ರಪಂಚ ಅನ್ನುವಂತ, ಹೌದಾ, ಭೂಮಂಡಲದಾಗ ಹಣ್ಣು ಹರಿಲಾಕ ನಮಗ ನಿಮಗ ಬಿಟ್ಟಾನ. ಮತ್ತ ನಾವು ಹಣ್ಣು ಹರಿದೇವಂದ್ರ ಮುಕ್ತಿ ಹೋಗ್ತೀವಿ. ಹೌದು, ಮತ್ತ ಹಣ್ಣು ಹರಿದು ಬಿಟ್ಟು ಕಲ್ಲ ಮಣ್ಣ ಹಾಯ್ದು ಗಟಾರ ದಂಡಿಗೆ ಬಿದ್ರಿ. ಇದಕ್ಕೆ ಯಾರು ಮಾಡೋದ್ರಿ? ಇದಕ್ಕೆ ಯಾರು ಮಾಡೋದು? ಅವಂದು ಕೊಡು ಧರ್ಮದ, ಅದ ಧರ್ಮದ ಕೊಡೋದು. ಖರೆ ನಿನಗೆ ಉಳಿಸ್ಕೊಳ್ಳೋ ಧರ್ಮ ನಿನ್ನ ಬಲ್ಲಿ ಇಲ್ಲ, ನಿನ್ನಲ್ಲಿ ಇಲ್ಲ. ಹೌದು, ಜಗತ್ತದೊಳಗ ಕೊಡುದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದ. ಏನಾಗ ಒಂದು ಮಾತು ಹೇಳಿದ್ರಿ ನೀವು, ಏನತ್ರಿ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದ ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ನೀವೇ ಹೇಳಿರಿ. ನಿಮ್ಮ ಬಾಯಿಲ್ಲೇ ಬಂದದ. ಕೊಟ್ಟಿದ್ದು ಇವತ್ತಿಲ್ಲ ನಾಳೆ ಹೊಳ್ಳಿ ನಮಗ ಬರ್ತದ. ಹೌದು, ಖರೆ ಇಟ್ಕೊಂಡು ಕೂತಿದ್ ನಮಗ ಇದು ಹೆಂಗ್ ಬರ್ತದ್ರಿಪ್ಪ? ಬರುವುದಿಲ್ಲ. ತಮಗೆಲ್ಲರಿಗೆ ಪುಣ್ಯಾತ್ಮರೇ, ಜೀವನದೊಳಗೆ ಒಂದು ಮಾತು ಹೇಳೋದೇನು, ನಿಮಗೆಲ್ಲರಿಗೆ ಈ ಮಾತು ನೆನಪಿರ್ಲಿ. ಹೌದು, ಏನ್ ಹೇಳುದು ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ ಮಾತ? ನಮ್ಮ ಗುರುಗಳು ಸಾಕಷ್ಟು ಜಾಗದೊಳಗೆ ಹೇಳ್ಯಾರ. ಈಗ ನಾವು ಆ ಮಾತುಗಳನ್ನ ಹೇಳ್ತೀವಿ. ಕೆಲವೊಂದು ಮಂದಿ ಕೇಳದವ್ರು ಅದಾರ, ಕೆಲವೊಂದು ಮಂದಿ ಕೇಳಾರ್ದವ್ರು ಅದಾರ. ಇಲ್ಲಿ ತಾಯಿ ಬಂದಾಳ. ಹೌದು, ಹಾ 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 ಎಲ್ರು ಹಣ್ಣ ಚಲೋವೇ ತಂದ. ಇರ್ಲಿ ಅದೇ ಅದ ಕೊಳತ್ ಹಣ್ಣ. ಇರ್ಲಿ. ಅಣ್ಣ ಬಂದಾನ. ಏನಂತ? ತಮ್ಮ ಬಂದಾನ, ತಂದೆ ಬಂದಾನ, ತಾಯಿ ಬಂದಾಳ, ಸೊಸಿ ಬಂದಾಳ, ಅತ್ತಿ ಎಲ್ಲರೂ ಹಾಡ ಕೇಳಾಕ ಬಂದಿರಿ. ನಮ್ಮ ಹಾಡಿನದಿಂದ, ನಮ್ಮ ಮಾತಿನದಿಂದ, ಹೌದು, ತಮ್ಮ ಮನಸ್ಸಿಗೆ ಒಬ್ಬರಿಗೆ ಆನಂದ ಆದ್ರೆ ಸಾಕು. ಇಲ್ಲಿ ಕರೆಸಿದಕ್ಕೂ ನಮ್ಗ ಸ್ವಾರ್ಥ, ನಿಮ್ಗೂ ಜನ್ಮ ಸ್ವಾರ್ಥ. ಏನ್ ಹೇಳೋದು ಅಂತ ಕೇಳಿದ್ರೆ ಏನ್ ಹೇಳಿದ್ರಿ ಮಾತ? ವಯಸ್ಸಾದ ಬಳಿಕ ತಾಯಿ ತಂದೆಗೆ 80-85 ವಯಸ್ಸು ಹಡದ ತಾಯಿ ತಂದೆಗೆ ಆಯ್ತಂದ್ರ, ಹೌದು, ತಮಗೆ ಒಂದೇ ವಿನಂತಿ ಅದ ಪುಣ್ಯಾತ್ಮರೇ. ಏನಂತ್ರಿ ವಿನಂತಿ? ವಯಸ್ಸಾದ ಬಳಿಕ ಹಡದ ತಾಯಿ ತಂದೆಗೆ, ಹೌದು, ಹೊಟ್ಟೆ ತುಂಬಾ ಅನ್ನ ಹಾಕಿ ಎತ್ತಿ ಜೋಪಾನ ಮಾಡ್ರಿ ಒಂದು ಮಾತದ ಪುಣ್ಯಾತ್ಮರೇ. ತಾವೆಲ್ಲರೂ ಈ ಮಾತು ಪಾಲಿಸ್ಕೊಂಡು ಹೋಗ್ಬೇಕು. ಸರ, ಹೊಟ್ಟೆ ತುಂಬಾ ಅನ್ನ ಹಾಕ್ರಿ, ಹಡದ ತಾಯಿ ತಂದೆಗೆ ಹೇಳಿದ್ರಿ ನೀವು. ಹೇಳಿದ್ನ ಈಗ 70-80 ವಯಸ್ಸ ತಾಯಿ ತಂದಿಗೆ ಆಗ್ಯಾವ. ಒಂದು ಮೂಲೆ ಕುತ್ತಳ ಗುರು ಮಾಡ್ಕೊತ ಹೆಣ್ತಿಗೆ ಮಾಡಿದ್ರೆ ರೆಡಿ ಸಣ್ಣಕ್ಕಿದಾಳೆ ಹೇಳ್ತೀನ. ಹುಚ್ಚಿ.
ತಾಯಿಗೆ ಮಾಡಿದ್ರೆ ಸುಮಾರು ಆಗ್ತದೆ, ಹೆಂಡತಿಗೆ ಮಾಡಿದ್ರೆ ಪಾಡಾಗ್ತದೆ ನೀ ಎತ್ತಿದಿ. ಹೌದ್ರಿ. ಮತ್ತ ಹೆಂಡ್ರು ಮಕ್ಕಳು ಹೆಂಗದಾರಿ ಸರ? ಹೆಂಡ್ರು ಮಕ್ಕಳು ನಮಗೆ ನಿಮಗೆ ಹೆಂಗ ಜ್ವಾಕಿ ಮಾಡ್ತಾರ ಅಂತ ಕೇಳಿದ್ರ, ನಾವ್ ಎಲ್ಲರೇ ಹೋಗಿ ದುಡುದು ಹೌದು 2,000 4,000 ರೊಕ್ಕ ಕಿಸೆದಾಗ ಇಟ್ಕೊಂಡು ಬರ್ಲಾಕತ್ತಿದ್ದೇವಂದ್ರ ಹೆಂಡ್ರು ಮಕ್ಕಳು ಕಿಸೆದ ಕಡೆನೆ ನೋಡ್ತಾರ. ಹೌದು. ಇದು ನಿನ್ನ ತಲೆಯಾಗಿರ್ಲಿ. ನಮ್ಮ ಅಪ್ಪ ಹೈರಾಣಾಗ, ನನ್ನ ಗಂಡ ಬಾಳ ಹೈರಾಣಾಗ ಅನ್ನೋದಿಲ್ಲ. ಅವ್ರ ಏನತ್ತಾರ, ಇವತ್ತು ರೊಕ್ಕ ಎಟ್ಟು ತಂದ ಆತಾರ. ಖರೆ ತಾಯಿ ಹಂಗ ಮಾಡೋದಿಲ್ಲ ಹುಚ್ಚಿ. ಏನ್ ಮಾಡ್ತಾಳ್ರಿ ತಾಯಿ? ನೀ ಸಣ್ಣವಿದ್ದಾಗ ಹೌದು ತಾಯಿ ನಾವು ನೀವು ಸಣ್ಣವರಿದ್ದಾಗ ಹೆಂಗ ನಮಗೆ ನಿಮಗೆ ಊಟ ಮಾಡಿಸಲಾಕಿ ರೊಕ್ಕ ಕೇಳಲ್ಲ, ರೂಪಾಯಿ ಕೇಳಲ್ಲ, ಏನು ಕೇಳಿಲ್ಲ. ನಾವು ನೀವು ಸಣ್ಣ ಮಕ್ಕಳಿದ್ದಾಗ ತಾಯಿ ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಮಗನಿಗೆ ತಾಯಿ ಊಟ ಮಾಡ್ಸಾಕ ಬೆನ್ನ ಹತ್ತಾಳ. ಹೌದು. ಅವಾಗ ಸಣ್ಣ ಮಗ ಹೆಜ್ಜೆ ಹಾಕೋತ ಮುಂದೆ ಓಡಾಕರ ತಾಯಿ ಎತ್ತಾಳ. ಏನತ್ತಾಳ್ರಿ? ಏ ಮಗ ಊಟ ಮಾಡ್ತೋ ಏನೋ ನಾಯಿಗೆ ಹಾಕಲು, ಊಟ ಮಾಡ್ತೋ ಏನೋ ಬೆಕ್ಕಿಗೆ ಹಾಕಲು. ಹೌದು. ನೀ ಉಳ್ಳಿಕಂದ್ರ ನಾನೇ ಉಣ್ತಿನ ತಿಳ್ಕೊಂಡು ತಾಯಿ ಗಂಗಾಳದ ಅನ್ನ ತಗೊಂಡು ಬಾಯಾಗಿ ಇಟ್ಕೋತಾಳೆಪ್ಪ. ತಾಯಿ ಊಟ ಮಾಡೋದಿಲ್ಲ. ಹೌದು. ತಾಯಿ ಉಂಡಿಲ್ಲ ತುತ್ತ. ತಾಯಿ ಉಂಡಂಗ ಮಾಡಿ ಹೊಳ್ಳಿ ಮಗನ ಬಾಯಾಗಿಟ್ಟು ತಾಯಿ ನಮಗ ನಿಮಗ ಜ್ವಾಕಿ ಮಾಡ್ಯಾಳ. ಪುಣ್ಯಾತ್ಮರೇ. ಹೌದಾ? ನಮ್ಮ ತಂದೆ ಹೆಂಗ ನಮ್ಮನ್ನ ಜ್ವಾಕಿ ಮಾಡ್ಯಾನ ಅಂತ ಕೇಳಿದ್ರ ಹೆಂಗ್ ಮಾಡ್ಯಾನ್ರಿ ಸರ? ಸೊಲ್ಲಾಪುರ ಬಜಾರಕ್ಕೆ ತಂದೆ ಹೊಂಟ ನಿತ್ತ. 6-7 ವರ್ಷದ ಸಣ್ಣ ಮಗ. ಹೌದು. ಹೊಸ್ತಲ್ ಹಾರಿ ಬಂದ ತಂದೆ ಕಿರುಬ ಹಿಡ್ದ ತಾನ. ಏನಂತಾನ? ಹೋಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನೋ ಅಂದ. ಅವಾಗ ತಂದೆ ಹೇಳ್ತಾನ, ಏನಂತ್ರಿ ಸರ್? ಮಗ ಕೆಟ್ಟ ಬಿಸಿಲದು. ಹೌದು. ನನ್ನ ಜೋಡಿ ನೀ ಬಂದೆ ಅಂದ್ರೆ 6-7 ವರ್ಷದ ಮಗ ಅದಿಯಪ್ಪ. ನಿನ್ನ ಕಾಲು ಸುಟ್ಟ ಕಾಲಿಗೆ ಗುಳಿ ಬರ್ತಾವ ಮಗ. ನನ್ನ ಬೆನ್ನ ಹತ್ತಿ ನೀ ಬರಬೇಡು. ಹೌದು. ನೀ ಏನ್ ಬೇಡ್ತಿ ಬೇಡು. ಬೇಡಿದ್ದೆ ತಂದ ನಾ ನಿನಗೆ ಕೊಡ್ತೀನಿ ತಿಳ್ಕೊಂಡು 6-7 ವರ್ಷದ ಮಗನ ಮನ್ಯಾಗ ಬಿಟ್ಟು ತಂದೆ ಬಜಾರಕ್ಕೆ ಹೋಗಿ. ಹೌದು. ಮಗ ಏನ್ ಬೇಡ್ತಾ ನೋಡು. ಬೇಡಿದ್ದೆ ತಂದು ತಂದೆ ಬಾಯನ್ನ ತೆಗೆದು ಬಾಯಾಗ ಹಾಕಿ ಪುಣ್ಯಾತ್ಮರೇ ನಮಗ ನಿಮಗ ತಂದೆ ಊಟ ಮಾಡಿಸ್ಯಾನ ತಂದೆ. ನಾವು ಮಕ್ಕಳಿದ್ದವ್ರು ಹೇಳ್ಬೇಕ ತಾಯಿಗೆ ತಂದಿಗೆ ಏನತ್ರಿ? 80-85 ವಯಸ್ಸು ಹಡದ ತಾಯಿ ತಂದಿಗೆ ಆಯ್ತಾನ. ಮಕ್ಕಳು ಏನ್ ಹೇಳ್ಬೇಕ್ರಿ ಸರ? ತಾಯಿ ತಂದೆ, ತಾಯಿ ಮತ್ತು ತಂದೆ. ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ, ಇನ್ನು ಮ್ಯಾಲ ನೀವು ದುಡಿದಿ ಬೇಡ. ಹೌದು. ನೀವು ಏನು ಬೇಡ್ತೀರಿ ಬೇಡ್ರಿ. ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡ ಹಡದ ತಾಯಿ ತಂದಿನ ಮನೆ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನು ಬೇಡ್ತಾರ ನೋಡು. ಬೇಡಿದ್ದೆ ತಂದು ಬಾಯ ಅಂದ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜ್ವಾಕಿ ಮಾಡ್ತಾವ ನೋಡ. ಅವ್ರ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿಕಿತ ಕಡಿ ಮಕ್ಕಳು ಅಂತೇಳಿ ಶಾಸ್ತ್ರ ಹೇಳ್ತದ. ಪುಣ್ಯಾತ್ಮರ ಎಲ್ಲರಿಗೆ ಈ ಮಾತು ನಡೀಬೇಕು. ಹೌದು. ನೆನಪಿರ್ಬೇಕು ಮಾತಾ. ಗುರುಲಿಂಗ್ ಸರ್ ಅವಾಗಳ ಕಣ್ಣಾಗ ನೀರು ಹೆಂಗೆ ಬರ್ತಾವ ಹಿಂಗೆ ಮಾತು ಹೇಳಿ ಮಂದಿಗೆ ಆನಂದ ಮಾಡ್ರಿ. ಹೌದು. ಹೇಳ್ತಾರೆ ಸರ್ ಸಣ್ಣವ್ರ. ತಮ್ಮ ಹಿಂಗೆ ಗಂಟೆ ಬಾರಿಸಿ ನೀವು ಯಾರು ಜೋಡಿರ ಮಾತಾಡ್ದಂಗ ಇಲ್ಲಿ ನಡೆದಿಲ್ಲ. ಬಾಯಿ ಬಂಗಾರ ಕಣಿ ಆಗಬೇಕ, ಬಚ್ಚಲು ಕುಣಿ. ನಂದೊಂದು ವಿನಂತಿ ಅದ ಸರ್. ಅನ್ನೋರೆಲ್ಲ ಯಾಕನ್ನ ಬಾಯ್ತೆ ಪಂದಾರ ಇರ್ಲಿ. ಇಲ್ಲಿ ಎಲ್ಲಾ ಕೂತವ್ರು ಸಾಕಷ್ಟು ಮಂದಿ ಯೂಟ್ಯೂಬ್ ಚಾನಲ್ದೊಳಗೆ ನೋಡ್ತಾರ. ಹೌದು. ನಾವು ಯಾರು ಕೂಡ ಗದ್ಲಕ್ಕೆ ಬೀಳುದಿಲ್ಲ. ಯಾಕೆ ಗದ್ದಲಕ್ಕೆ ಬೀಳುದಿಲ್ಲ? ಯಾಕೆ ಬೀಳುದಿಲ್ರಿ ಸರ? ಫಲಸ ಮಾತುಗಳನ್ನು ಹೇಳೋದು, ಫಲಸ ಪದ್ಯಗಳನ್ನ ಹಾಡೋದು ಅದರದಿಂದ ಏನು ಸುಖ ಸಿಗುದಿಲ್ಲ. ಒಂದು 4 ಮಂದಿ ಕೂಗು ಹೊಡಿತಾರ. ಹೌದು. 4 ಮಂದಿ ಕೂಗು ಹೊಡಿತಾರ ಅಂತ ಹೇಳಿ ನಮ್ಮ ಅನುವು ಬಂದಂಗ ನಾವು ಹಾಡೋದಿಲ್ಲ. ನಮ್ಮ ಅನುವು ಬಂದಂಗ ನಾವು ಮಾತಾಡೋದಿರುವುದಿಲ್ಲ. ಯಾಕಂತ ಕೇಳಿದ್ರೆ ಮಂದಿ ಮನಸ್ಸು ಆನಂದ ಆಯ್ತಂದ್ರೆ ನಾವು ಕಾರ್ಯಕ್ರಮ ಕೊಟ್ಟಂಗ. ಮಂದಿ ಮನಸ್ಸು ಆನಂದ ಮಾಡ್ಲಿಕ್ಕಂದ್ರ ನಾವು ಎಷ್ಟು ಹಾಡಿದ್ರೂ ಖಾಲಿ ಆಗ್ತದ. ಹೌದು. ಹೊಳ್ಯಾಗ ಹುಣಚಿ ಹಣ್ಣು ತೊಳೆದಂಗ ಆಗ್ತದ. ಹೊಳ್ಯಾಗ ಹುಣಚಿ ಹಣ್ಣು ತೊಳೆದಂಗ ಆಗ್ತದ. ಹೌದು ಹೌದು. ಹಂಗ ಈಗ ಮನಮೀಯ ಮದಗೊಂಡ ಮುತ್ತೆಯವರು ಹೌದು ಜಗತ್ತದೊಳಗೆ ವಿದ್ಯಾ ಕಲಿತು ಅವರು ತಮ್ಮ ಬಲಿ ಇಟ್ಕೊಂಡು ಕುಂಡಿರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ? ಜಗತ್ತಕ್ಕೆ ಹಂಚಿದ್ರು. ಜಗತ್ತಕ್ಕೆ ಹಂಚಿ ಬಿಟ್ರು ಅವರು. ಜಗತ್ತಕ್ಕೆ ಹಂಚಾರತ್ ಹೇಳಿ ಮನಮೀಯ ಊರಾಗ ಹುಟ್ಟಿ ಬಂದಾನು ಮದಗೊಂಡ ಮುತ್ಯ ಆಗಿ ಮುತ್ತ. ಅಮೋಕ್ಷದ ಮುತ್ಯನ ಮ್ಯಾಲ ಇತ್ತು ಅವನ ಚಿತ್ತ. ಮಡ್ಡಿ ಒಯ್ದ ಬಂಗಾರ ಕಡ್ಡಿ ಮಾಡ್ಯಾನ ಮುತ್ಯ ಮರಿಯಾಗಿ ಹೋಗ್ಯಾನು ಎತ್ತ. ಹೌದಾ? ಇದು ಹೇಳ್ತಾರೇನವ್ರು? ಹೇಳ್ತಾರೆ. ಇಲ್ಲ, ನಿಮಗೆ ಬರುವುದಿಲ್ಲ. ಇರ್ಲಿ ಪಾಪ ಪುಣ್ಯಾತ್ಮರೇ. ಹೌದು. ಜಗತ್ತದೊಳಗ ಒಂದು ಕೊಡೋದು, ಇನ್ನೊಂದು ಇಟ್ಕೊಳ್ಳೋದಿತ್ತು. ಅವ್ರು ತಗೊಳ್ದು ಹಿಡ್ಕೊಂಡಾರ. ಅದನ್ನೇ ಹಿಡ್ಕೊಳ್ಳಿ ಅವರು. ಈ ಮುಂದಿನ ಸಂಧಿಗೆ ಬಂದು ಏನಾದ್ರೂ ಬದಲಾಗಿ ಮಾತಾಡ್ತಾರ ಮಾತಾಡ್ಲಿ. ನಾ ಭಾಳ ಮಾತಾಡೋದಿಲ್ಲ. ಹೌದು. ಟೈಮ್ ತುಸು ಇರ್ತದ. ಮನುಷ್ಯಾಗ ಒಂದ್ 2-3 ಸಂದ ಆಗ್ಬೇಕ. ಹೌದು. ಭಾಳ ಮಾತಾಡ್ಕೋತ ಹೋದೆ ಅಂದ್ರೆ ಟೈಮ್ ವೇಸ್ಟ್ ಆಗ್ಬಾರ್ದ. ಹೌದು. ಇಲ್ಲೆಲ್ಲ ನನ್ನ ತಾಯಿ ಬಳಗ ಕುಡಿಯದ. ಆ ಕಡೆ ಒಂದು ತುಸು ಮಂದಿ ದೂರ ಬೇಕು ಕೂತಾರ. ಅವ್ರ ಎದ್ದು ಹೋಲಿ ಅನ್ರಿ. ಅವ್ರನ್ನ ಕಳಿಸಿ ಇಲ್ಲಿಗೆ ಹೋಗ. ಇವ ನೀವೆಲ್ಲರಿಗೂ ನಿಮ್ಗೊಂದು ಮಾತು ಹೇಳೋದದ. ಏನತ್ರಿ? ಇದೆಲ್ಲ ನಮ್ಮ ತಂದೆ ಬಳಗ ಹೆಂಗದ. ಇವತ್ತು ಔಷಧ ಕಾರ್ಯಕ್ರಮ ಅದಾವ ಅಂದ್ರೆ ಸೈಕಲ್ ಮೋಟ್ರ್ ತಗೊಂಡು ಹೋಗೋರಿ ಇವ್ರು. ನಾಳೆಗೆ ಇಂಗಳಿಗೆ ಕಾರ್ಯಕ್ರಮ ಅದಾವ ಅಂದ್ರೆ ಸೈಕಲ್ ಮೋಟ್ರ್ ಹತ್ತದ್ರಿ ಇವ್ರು. ಹೌದು. ಖರೆ ನೀವು ಹಂಗಿಲ್ಲ.
ಹಾ ನೀವು ಅವ್ರ ಆಜ್ಞೆದೊಳಗೆ ಇರ್ಬೇಕಾಗ್ತದ. ಹಾ ಹಾ ಅವರು ಕರ್ಕೊಂಡು ಹೋದ್ರೆ ಮುಂದೆ ಹೋಗ್ತದ ಗಾಡಿ, ಇರ್ಲಿಕ್ಕೆ ನಾ ಹೋಗಕ್ಕಿನ ಹೋಲಕ್ಕೆ ನಿಮಗೆ ಬರುದಿಲ್ಲ. ನಿಮಗೊಂದು ಮಾತು ಹೇಳ್ತೇನೆ, ಜೀವನದೊಳಗೆ ನೆನಪಿರ್ಬೇಕು ಹೆಣ್ಣು ಮಕ್ಕಳಿಗೆ. ಏನತ್ರಿಪ್ಪ ಹೆಣ್ಣು ಮಕ್ಕಳಿಗೆ ಹೇಳೋದು? ಏನ್ ಹೇಳೋದು ಅಂತ ಕೇಳಿದ್ರೆ, ಹಾ ಹಾ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದಾ? ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹಾ ಹಾ ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗ. ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕು ಸೆರಗ ಬಾಗಿ ನಡ್ರಿ ಬಾವಾ ಮೈದುನಗ. ಬಾವಾ ಮೈದನಗ ಹಚ್ಚ ಗರತಿ ಮಲ್ಲಮ್ಮ ನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ. ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಹಿಡೀರಿ ಬಗಲಾಗ ಮುಕ್ತಿ ಹೂವ ಮುಗದುರು ಬೀಗ ಹಚ್ಚಿ ಜೇಂಡ ಮೆರಿರಿ ಜಗದಾಗ. ಹೌದು. ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ. ಅಣ್ಣನ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಣಗಿದಿ ನನ್ನವ್ವ ಕಣ್ಣಿರ ಒಳಗ ಅಂತ ಹೇಳಿ ಮಾತು ಹೇಳ್ಯಾರ. ಹೌದಾ? ಹೌದಾ? ಇದೇ ಮಾತ ಯಾಕೆ ಹೇಳ್ಯಾರ? ಇದೇ ಮಾತ ಯಾಕೆ ಹೇಳ್ಬೇಕ್ರಿ ಸರ? ಈ ಔಜ್ ಗ್ರಾಮದೊಳಗ ಹಾ ಹಾ ಸಣ್ಣ ತಂಗಿದ್ದಾಗ ಹೌದು ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಂಡೆ ಚಾಟ ಆಡ್ತಿದ್ದ. ಹೌದು. ಪುಣ್ಯಾತ್ಮರೇ, ನಿಮ್ಗೆ ಹೆಣ್ಮಕ್ಳಿಗೆ ಹೇಳಿದೆ, ಈ ಗಣಮಕ್ಳಿಗೆ ಹೇಳ್ತೇನೆ. ಹಾ ಹಾ ಗಂಡ ಮಕ್ಳಿಗೆ ಹೇಳೋದ ನಿಮ್ಮ ಅಕ್ಕ ತಂಗಿಯರ ಸಣ್ಣವ್ರಿದ್ದಾಗ ಹಾ, ಹಾ. ಈ ಔಜ್ ಗ್ರಾಮದೊಳಗ ಹಾ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಂಡೆ ಚಾಟ ಆಡ್ತಿದ್ದ. ಹೌದು. ಏನ್ ಹತ್ತಿದ ಅಣ್ಣ ಅಂತ ಕೇಳಿದ್ರ, ಏನಂತಿದನ್ರಿಪ್ಪ ಅಣ್ಣ? ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ, ಹಾ, ಹಾ. ಸೊಲ್ಲಾಪುರ ಅಂತ ಶಾರ ಪಟ್ಟಣ ಇರ್ಬೇಕ. ಹೌದು. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ. ಅಂತ ಮನೆತನಕ್ಕೆ ನನ್ನ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ಪುಣ್ಯಾತ್ಮರೇ, ನೀವು ನಿಮ್ಮ ಅಕ್ಕ ತಂಗಿಯರು ಸಣ್ಣವರಿದ್ದಾಗ ಹೆಗಲ ಮೇಲೆ ಕುಂದಿಸ್ಕೊಂಡು ಆಟ ಆಡಿರಿ ಆಟ 18, 20, 21 ವಯಸ್ಸು ತುಂಬಿ ಬಂದ ಬಳಿಕ ಹಾ ಹಾ ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಮಾಡಿ ಕೊಟ್ಟಿರಿ. ಹೌದು. ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ. ಹೌದು. ತಾಯಿ ತಂದಿ ತೀರ್ಕೊಂಡ ಬಳಿಕ ಹೆಣ್ಣು ಮಕ್ಕಳು ಔಜ್ ಗ್ರಾಮದ ಹೆಣ್ಣು ಮಕ್ಕಳ ಗಂಡನ ಮನೆ ಒಳಗೆ ಕೂತು ಹಾ ಹಾ ಮನುಷ್ಯರೊಳಗೆ ಸಂಕಲ್ಪ ಮಾಡ್ಕೋತಾರ. ಏನಂತ ಯಪ್ಪ? ಸಂಕ್ರಮಣದ ಹಬ್ಬಕ್ಕೆ ರೇವಣ ಸಿದ್ದನ ಜಾತ್ರೆ ಇತ್ತು. ಹಾ ಹಾ ಈ ರೇವಣ ಸಿದ್ಧ ಮುತ್ತನ ಜಾತ್ರೆಗೆ ನನ್ನ ತಂದಿದ್ದಂದ್ರ ನನ್ನ ತಾಯಿ ಇದ್ರಂದ್ರ ಹೌದು. ಒಂದು ವಾರ ಇರ್ಲಕ್ಕಾಗೆ ಹೋಗಿ ನನ್ನ ಕರ್ಕೊಂಡು ಒಯ್ತಿದ್ರು ಊರಿಗೆ. ಹೌದು. ಒಂದು ವಾರ ಇರ್ಲಕ್ಕಾಗೆ ನನ್ನ ತಾಯಿ ತಂದೆ ಕರೀಲಾಕ ಬರ್ತಿದ್ರು. ಹಾ, ಹಾ. ನನ್ನ ತಾಯಿ ಸತ್ತಳು, ನನ್ನ ತಂದೆ ಸತ್ತ, ಇನ್ನು ನನ್ನ ಯಾರು ಕರೀತಾರ? ಹಾ ಹಾ ಅವರು ಪ್ರಪಂಚದೊಳಗೆ ಅಣ್ಣತಮ್ಮರ ಕರೀಲಿಕ್ಕಂದ್ರೆ ಬಿಡ್ಲಿ ನಾನೇ ಹೋಗ್ಬೇಕ ತಿಳ್ಕೊಂಡು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರು ನೀವು ಕರೀಲಾರ್ದೇನೆ ಹಾ ಹಾ ರೇವಣ ಸಿದ್ಧ ಮುತ್ಯಾನ ಜಾತ್ರೆಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಅಕ್ಕ ತಂಗಿಯರ್ ನಿತ್ರಂದ್ರ ಅವ್ರಿಗೆ ಯಾರು ಬಂಗಾರ ಕೊಡ್ಬೇಡ್ರಿ. ಹೌದು. ಬೆಳ್ಳಿ ಕೊಡ್ಬೇಡ್ರಿ. ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಯಾರು ಕೊಡ್ಲಾಕ್ ಹೋಗ್ಬೇಡ್ರಿ. ಪುಣ್ಯಾತ್ಮರೇ, ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿತ್ರಂದ್ರ ಅವ್ರನ್ನ ಪರದೇಶಿ ಮಾಡಿದ್ರೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದು. ಹೌದು. ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರ್ಯಾರಿಗೆ ಅರ್ಥ ಆಗದು ಯಪ್ಪ? ಯಾರು ತಾಯಿ ತಂದಿನ ಕಳ್ಕೊಂಡು ಹೌದು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಕ್ಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ, ಅವ್ರಿಗೆ ಅಷ್ಟೇ ಅರ್ಥ ಆಗತ್ತೆ. ಉಳ್ದಾನವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಹೌದು. ಅದಕ್ಕೆ ಹೇಳ್ತಾರ, ತಾಯಿಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ, ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ 5 ಗಿಡದ ಬುಡಕ ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ಯಾರ ಅವರು. ಹೌದು. ಹೌದು. ಹೆಣ್ಣಿನ ಬಾಳೆ ಹಂಗೆ ಅದದು ನೋಡ್ರಿ. ಹಾ ಇಲ್ಲಿ ಎಲ್ಲ ನನ್ನ ತಾಯಿ ಬಳಗ ಮನಸ್ಸಿಗೆ ಆನಂದ ಆಗಿದೆ. ಬರೇ ತಾಯಿ ಬಳಗಕ್ಕಲ್ಲ, ತಂದೆ ಬಳಗಕ್ಕೂ ಎಷ್ಟೋ ಮಂದಿಗೆ ಕಣ್ಣಾಗ ನೀರು ಬಂದು ಹೋಗ್ಯಾವ. ಹೌದು. ಹಿಂಗ ಮನಸ್ಸಿಗೆ ಆನಂದ ಮಾಡಿ ಮುಂದಿನ ಸಂಧಿಗೆ ನಮ್ಮ ಗುರ್ಲಿಂಗ ಸರ್ ಮಾತು ಹೇಳ್ರಿ. ಇನ್ನು ಮುಂದಿನ ಸಂಧಿಗೆ ಒಂದು ಕೊಡೋದು ಇನ್ನೊಂದು ತಗೊಳ್ಳೋದು ವಿಷಯಗಳನ್ನ ಮಾತಾಡ್ಕೋತೇನೆ. ನಮ್ಮ ಪ್ರಪಂಚದ ಒಳಗ ನಮ್ಮ ಅಣ್ಣನ ಜೊತೆ ನಾ ಹೆಂಗಿರ್ಬೇಕ ಅನ್ನೋದು ತಮ್ಮ ತಿಳ್ಕೊಬೇಕ. ಹೌದು. ತಮ್ಮನ ಜೊತೆ ಹೆಂಗ ಇರ್ಬೇಕ ಅನ್ನೋದು ಅಣ್ಣ ತಿಳ್ಕೊಬೇಕ. ಇವು ಎರಡೂ ಮಕ್ಕಳನ್ನ ಒಟ್ಟಿಗೆ ನಾ ಹೆಂಗ ಒಯ್ಬೇಕು ಅನ್ನೋದು ತಾಯಿ ತಂದಿ ತಿಳ್ಕೊಬೇಕಂತಕ್ಕಂಥದ್ದು ಮುಂದಿನ ಸಂಧಿಗೆ ಮಾತು ಹೇಳೋಣಂತಕ್ಕಂಥ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡಲಾರ್ದೇನೆ ಬಾರಾಮತಿಗೆ ಬರಗಾಲ ಬಿತ್ತು. 700 ಕಿಲಾರಿಗಳನ್ನು ತಿರ್ಕೊಂಡು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಸಂಗಾಟ ಕರ್ಕೊಂಡು ಬಾರಾಮತಿ ಗೌಡರು ಬಾರಾಮತಿಯನ್ನು ಬಿಟ್ಟು ಬಂದ್ರು. ನಿಮ್ಮ ನೀವರಿಗೆ ಭೂಮಿ ಸಂಗಮನಾಥನ ಮರಿ ಒಳಗೆ 700 ಕಿಲಾರ ಕಾಯುವಂತ ಸಮಯದೊಳಗೆ ತುಕ್ಕಪ್ಪರಾಯ ಗೌಡಗ ಮೋಸ ಆಯ್ತು. ಅವಾಗ ಬೆಲ್ಲಾಳಗೌಡ ಸೋಮರಾಯ ಶಾಡ ಭಾವನ ಗುಡದಾಗ ಕೂತು ಯಾವ ಪ್ರಕಾರವಾಗಿ ದುಃಖ ರೋಜನೆ ಮಾಡ್ತಾನ 2 ನುಡಿ ಚಾಲ ಹಾಡಿ ನಮ್ಮ ಸಹಕಾರವಿದ್ರಿ ಪಾಳೆ ಕೊಡು. ಹೌದು.